ಪ್ರಜಾಪ್ರೇಮಿಗೆ ಸ್ವಾಗತ. ನಾನು ಹರ್ಷ ನಾಯ್ಕ್. ನನ್ನ ಜೊತೆ ಇದ್ದಾರೆ ನಮ್ಮ ವಾಹಿನಿಯ CEO ಕುಸುಮಾ ಮೇಡಮ್. ಈಗ ಪ್ರಮುಖ ಸುದ್ದಿಯನ್ನು ನೋಡೋದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಕೋರ್ಟ್ಗೆ ಹಾಜರಾದ ಕೊಲೆ ಆರೋಪಿ ದರ್ಶನ್ ಬಾಂಡ್ ಶ್ಯೂರಿಟಿಗೆ ಸೈನ್ ಮಾಡಲು ಬಂದ ದಾಸ. ಕಾಟೇರನಿಗೆ ಸಾಥ್ ಕೊಟ್ಟ ಸಹೋದರ ಪತ್ನಿ ವಿಜಯ್. ಡ್ರೋನ್ ಪ್ರತಾಪ್ಗೆ ತಪ್ಪದ ಸಂಕಷ್ಟ. 10 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶ. ಮಿಡಿಗೇಸಿ ಪೊಲೀಸರಿಂದ ಫುಲ್ ಗ್ರಿಲ್. ತುಮಕೂರಿನಲ್ಲಿ ಬೆಳ್ಳಂಬೆಳಗ್ಗೆ ಅಗ್ನಿ ಅವಘಡ. ಬೆಂಕಿಯ ಕೆನ್ನಾಲಿಗೆಗೆ ಬ್ರಾಂಡೆಡ್ ಮೊಬೈಲ್ಗಳು ಸುಟ್ಟು ಭಸ್ಮ. ಶಾರ್ಟ್ ಸರ್ಕ್ಯೂಟ್ನಿಂದ ದುರಂತ ಸಂಭವಿಸಿರೋ ಶಂಕೆ. ತುಮಕೂರಿನ ಮಂಡಿಪೇಟೆಯಲ್ಲಿ ಫುಟ್ಪಾತ್ ಒತ್ತುವರಿ. ಸುದ್ದಿ ಮಾಡಿ ಕಣ್ಣು ತೆರೆಸಿದ್ರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು. ಇತ್ತ ಕ್ಯಾರೆ ಅನ್ನದೇ ಬಂಡತನ ತೋರಿಸುತ್ತಿರೋ ಮಾಲೀಕರು. ನಕಲಿ ಸಹಿ ಮಾಡಿ ಜಮೀನು ಕಬಳಿಸುವ ಹುನ್ನಾರ. ಪಾವಗಡದ ಒಡ್ರೇವೋ ಗ್ರಾಮದಲ್ಲಿ ರೈತರ ಆತಂಕ. ಆರೋಪಿಗಳಾದ ಉಗ್ರ ನರಸಿಂಹ, ರಾಮು ಬಂಧಿಸಿ ತನಿಖೆ. ರೇಣುಕಾಸ್ವಾಮಿ ಬರ್ಬರ ಕೊಲೆಯ ಪ್ರಮುಖ ಆರೋಪಿ ನಟ ದರ್ಶನ್ಗೆ ರೆಗ್ಯುಲರ್ ಜಾಮೀನು ಮಂಜೂರಾಗಿದ್ದು ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜಾಮೀನು ಸಿಕ್ಕ ಹಿನ್ನೆಲೆ ಶ್ಯೂರಿಟಿ ಬಾಂಡ್ಗೆ ಸಹಿ ಹಾಕಲು BGS ಆಸ್ಪತ್ರೆಯಿಂದ ಸೆಷನ್ ಕೋರ್ಟ್ಗೆ ಹಾಜರಾಗಿದ್ದರು. ಆಸ್ಪತ್ರೆಯಿಂದ ಕುಂಟುತ್ತಲೇ ಸಹೋದರ ದಿನಕರ್ ತುಗುದೀಪ್, ಪತ್ನಿ ವಿಜಯಲಕ್ಷ್ಮಿ ಜೊತೆ ಆಗಮಿಸಿದರು. ಕೋರ್ಟ್ನ ಕಟಕಟೆಯಲ್ಲೂ ಕೂಡ ನಿಲ್ಲೋದಕ್ಕೆ ಸಾಧ್ಯವಾಗದೆ ಕಂಬಿಗೆ ಒರಗಿ ನ್ಯಾಯಾಧೀಶರಿಗೆ ಕೈ ಮುಗಿದು ನಿಂತಿದ್ರು ಅಂತ ತಿಳಿದು ಬಂದಿದೆ. ಇನ್ನು ಬೆನ್ನು ನೋವು ಅಂತ ಆಸ್ಪತ್ರೆಗೆ ದಾಖಲಾಗಿದ್ದ ದರ್ಶನ್ಗೆ ಆಪರೇಷನ್ ಮಾಡೋ ಬಗ್ಗೆ ಇನ್ನೂ ಕೂಡ ನಿರ್ಧಾರವಾಗಿಲ್ಲ. ಆಪರೇಷನ್ ಮಾಡಬೇಕೇ ಅಥವಾ ಬೇಡವೇ ಎಂಬುದರ ಬಗ್ಗೆ ವೈದ್ಯರ ಬಳಿ ಇನ್ನೊಮ್ಮೆ ಚರ್ಚಿಸಿ ಅಂತ ನ್ಯಾಯಾಧೀಶರು ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಎಸ್ ಮೇಡಮ್, ದರ್ಶನ್ ಸೇರಿದಂತೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 7 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿರುವಂಥದ್ದು. ದರ್ಶನ್ ಅವರಿಗೆ ಈಗಾಗಲೇ ಮಧ್ಯಂತರ ಜಾಮೀನು ಕೂಡ ಸಿಕ್ಕಿತ್ತು. ಅವರಿಗೆ ಏನೋ ಆರೋಗ್ಯದ ಸಮಸ್ಯೆ ಇದೆ ಅನ್ನುವಂಥ ಕಾರಣದಿಂದಾಗಿ 6 ವಾರಗಳ ಕಾಲ ಅವರಿಗೆ ಒಂದು ಮಧ್ಯಂತರ ಜಾಮೀನನ್ನು ಕೊಟ್ಟಿದ್ರು. ಇದೀಗ ರೆಗ್ಯುಲರ್ ಬೇಲ್ ಕೂಡ ಮಂಜೂರಾಗಿದೆ. ಹೀಗಾಗಿ ಅವರು ಆಸ್ಪತ್ರೆಯಿಂದ ಇವತ್ತೇ ಸೆಷನ್ ಕೋರ್ಟ್ಗೆ, ಅಂದರೆ ಶ್ಯೂರಿಟಿ ವಿಚಾರವಾಗಿ ಸೆಷನ್ ಕೋರ್ಟ್ಗೆ ಕೂಡ ಹಾಜರಾಗಿದ್ದರು. ಸಾಕಷ್ಟು ಅಂದರೆ ದರ್ಶನ್ ವಿಚಾರ, ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇರುವಂಥದ್ದು. ಹೌದು ಹರ್ಷ, ಇದು ಈ ಪ್ರಕರಣ ಆದಾಗ್ಲಿಂದ ಎಲ್ಲರೂ ತುಂಬ ಬೇಸತ್ತು ಬಿಟ್ಟಿದ್ರು. ಯಾಕೆಂದರೆ ತುಂಬ ಒಂದು ಕಡೆ ನೋವು, ಇನ್ನೊಂದು ಕಡೆ ತುಂಬ ಪ್ರಮುಖ ವ್ಯಕ್ತಿ, ಅದು ಒಂದು ವಿಚಾರ. ಮತ್ತು ಇದು ತುಂಬ ದೊಡ್ಡ ಸುದ್ದಿ ಆಗಿತ್ತು. ನಾಟ್ ಓನ್ಲಿ ಸ್ಟೇಟ್, ನ್ಯಾಷನಲ್ ವೈಸಲ್ಲಿ ತುಂಬ ದೊಡ್ಡ ಸುದ್ದಿಯಾಗಿ ಗೊಂಡಂಥ ಸುದ್ದಿ ಇದು. ಈ ಪ್ರಕರಣದಲ್ಲಿ ಆ್ಯಕ್ಚುಲಿ ದರ್ಶನ್ ವಿಜಯಲಕ್ಷ್ಮಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಇವತ್ತೇನೇ ದರ್ಶನ್ ಮತ್ತೆ ಇದರಿಂದ ಹೊರಗಡೆ ಬಂದಿದ್ದಾರೆ, ಏನೇ ಇದ್ರು ವಿಜಯಲಕ್ಷ್ಮಿ ಅವರ ಪ್ರಾರ್ಥನೆ ಇರ್ಬೋದು, ಮತ್ತೆ ಕಾನೂನು ಹೋರಾಟ. ಮೇಡಮ್, ಯಾವಾಗ ದರ್ಶನ್ ಅವರು ಒಳಗೆ ಹೋಗ್ತಾರೆ, ದರ್ಶನ್ ಅವರು ವಿಜಯಲಕ್ಷ್ಮಿ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾರೋ ಏನೋ ಅದು ಬೇರೆ ವಿಚಾರ. ಆದ್ರೆ ಈ ಒಂದು ಕೊಲೆ ಪ್ರಕರಣ, ಅದರಲ್ಲೂ ಕೂಡ ಪವಿತ್ರ ಗೌಡ, ಗೆಳತಿ ಪವಿತ್ರ ಗೌಡರ ಒಂದು ಅವ್ರ ಸಲುವಾಗಿ ಹೋಗಿ ಈ ಒಂದು ಕೇಸನ್ನು ಮೈ ಮೇಲೆ ಹೇಳ್ಕೊಂಡಿದ್ದು. ಹೌದು. ಆದರೂ ಕೂಡ ವಿಜಯಲಕ್ಷ್ಮಿ ತನ್ನ ಗಂಡನನ್ನು ಸೇವ್ ಮಾಡಬೇಕು, ಹೇಗಾದರೂ ಹೊರಗೆ ಕರ್ಕೊಂಡು ಬರಬೇಕು ಅಂತೇಳಿ ದೇವಸ್ಥಾನಗಳಿಗೆ ಟೆಂಪಲ್ ರನ್ ಮಾಡ್ತಾರೆ. ಟೆಂಪಲ್ ರನ್ನು ಮತ್ತೆ ಅದ್ರ ಜೊತೆಗೆ ಅದೇ ಟೈಮಲ್ಲಿ ಕಾನೂನು ಹೋರಾಟ. ಅದರ ಬಗ್ಗೆ ಮತ್ತೆ ಇಲ್ಲಿಂದ ಅವ್ರು ಬಳ್ಳಾರಿಗೆ ಟ್ರಾವೆಲ್ ಮಾಡಿದ್ದಿರ್ಬೋದು. ಇನ್ಸಿಡೆಂಟ್ ಮೇಲೆ ಒಂಥರ ಹೇಟ್ ಮೇಲೆ ಬಿದ್ರು ಕೂಡ ಎಲ್ಲದನ್ನು ಜಯಿಸಿ. ಹೌದು ಮೇಡಮ್, ಯಾರೇ ಆದ್ರೂ ಗಂಡ ಈ ತರದ ಕೆಲವು ಕೆಲಸಗಳನ್ನ ಮಾಡುವಾಗ ಹಾಳಾಗೋಗ್ಲಿ ಅನ್ನೋ ತರ ಥಿಂಕ್ ಮಾಡ್ಬಿಡ್ತಾರೆ. ಆದ್ರೆ ವಿಜಯಲಕ್ಷ್ಮಿ ಅವರು ನಿಜಕ್ಕೂ ಕೂಡ ಆ ಹೆಣ್ಮಗಳು ತನ್ನ ತಾಳಿಯ ಒಂದು ಏನು ಕರ್ತವ್ಯ ಇತ್ತಲ್ಲ, ಸೌಭಾಗ್ಯ ಉಳಿಸ್ಕೊಳ್ಳೋದಕ್ಕೆ ಅಥವಾ ಆ ಒಂದು ಕರ್ತವ್ಯನ ನಿಭಾಯಿಸಬೇಕು ಅಂತ ಹೇಳಿ ಆಕೆ ಮಾಡಿದ ಕೆಲಸ ನಿಜವಾಗ್ಲೂ ಒಂದು ಸಮಾಜ ಒಪ್ಪಬೇಕಾಗುವಂಥದ್ದು. ಜೊತೆಗೆ ಧನ್ವೀರ್ ಬಗ್ಗೆ ಕೂಡ ಸಾಕಷ್ಟು ಒಳ್ಳೆ ಅಭಿಪ್ರಾಯಗಳು ಕೇಳಿ ಬರ್ತಿರುವಂಥದ್ದು. ಯಾಕಂದ್ರೆ ಸ್ನೇಹಿತರು, ನೀವು ಅಬ್ಸರ್ವ್ ಮಾಡಿರ್ಲ, ಪ್ರತಿ ಒಂದು ಸಾರಿ ಅವ್ರು ಬೈಟ್ ಕೊಡ್ಬೇಕಾದ್ರು ದರ್ಶನ್ ನನ್ಗೆ ಯಾವಾಗ್ಲೂ ಅಣ್ಣನೇ. ಅದು ಕಷ್ಟನಾದ್ರೂ ಆಗಿರ್ಲಿ, ಸುಖನಾದ್ರೂ ಆಗ್ಲಿ, ಎಂತ ಟೈಮ್ ಬಂದ್ರು ನನ್ನ ತಮ್ಮನೇ, ನಾನು ಅವ್ರ ಬೆನ್ನೆಲುಬು ನಿಲ್ತೀನಿ ಅಂತ. ಅದು ಇವತ್ತಿನವರೆಗೂ, ಈ ಕ್ಷಣದವರೆಗೂ ಅದು ಪ್ರೂವ್ ಆಗಿದೆ. ಅಂದ್ರೆ ರಾಮ ಲಕ್ಷ್ಮಣ ಅನ್ನುವಂಥದ್ದೆಲ್ಲ ಇರ್ತವೆ. ಈಗ ನಾವು ಹೇಳ್ಬೇಕಂದ್ರೆ ದಿನಕರ್ ತೂಗುದೀಪ್ ಅವರು ಕೂಡ ಅಷ್ಟೊಂದು ಇದು ಮಾಡಿಲ್ಲ. ಆದ್ರೆ ಧನ್ವೀರ್ ಅವರು ಮಾಡಿದ ಕೆಲಸ ಇದೆಯಲ್ಲ, ಅವ್ರ ಜೊತೆಗೆ ಸಾಕಷ್ಟು ಜನರಿದ್ರು. ಸೃಜನ್ ಲೋಕೇಶ್ ಅವರು ಇರ್ಬೋದು, ಸಾಕಷ್ಟು ಜನರು ದರ್ಶನ್ ಅವರು ಬಳಸ್ಕೊಂಡು ಮೇಲ್ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ದರ್ಶನ್ ಅವ್ರ ಹತ್ರ ಹೆಲ್ಪ್ ಪಡೆಯೋ ಸಲುವಾಗಿ ತುಂಬಾ ಅದೊಂದು ದೊಡ್ಡ ತಂಡನೇ ಇತ್ತು. ಆದರೆ ಇವತ್ತು ಪ್ರತಿ ಕ್ಷಣದಲ್ಲೂ ಅವ್ರಿಗೆ ಏನು ಇವನ್ ನಿಂತ್ಕೊಳ್ಳೋಕ್ಕೂ ಆಗದೆ ಅಂತ ಪರಿಸ್ಥಿತಿಲೂ ಕೂಡ ತನ್ನ ಭುಜವನ್ನ ಕೊಟ್ಟು
ಜೊತೆಗೆ ನಿಂತು ಒಬ್ಬ ತಮ್ಮನಾಗಿ ಏನು ಕರ್ತವ್ಯ ಮಾಡ್ಬೋದು ಅದಕ್ಕೆ ಮೀರಿ ಅವ್ರು ಮಾಡಿದ್ದಾರೆ. ಮತ್ತಿವತ್ತು ಇನ್ನೊಂದು ಇನ್ಸಿಡೆಂಟ್ ಏನಂದರೆ, ದರ್ಶನ್ ಮತ್ತೆ BGS ಹಾಸ್ಪಿಟ್ಲಿಗೆ ವಾಪಸ್ ರಿಟರ್ನ್ ಆಗಿದ್ದಾರೆ. ಅಂದರೆ ಈವನ್ ಅವ್ರು ಕೋರ್ಟಿಗೆ ಬರ್ಬೇಕಾದ್ರು ತುಂಬ ಕುಂಟ್ಕೊಂಡು ಬರ್ತಾ ಇದ್ರು. ಮತ್ತೆ ದರ್ಶನ್ಗೆ ಪೇಯ್ನ್ ಇರೋದು ಕಾಣ್ತಾ ಇದೆ ಅವ್ರ ಮುಖದಲ್ಲಿ. ಕೆಲವರು ಟೀಕೆಗಳನ್ನ ಮಾಡ್ತಾ ಇದ್ರು ಮೇಡಮ್, ಸುಮ್ಮನೆ ಬೇಕಂತ ನಾಟಕಕ್ಕೋಸ್ಕರ ಈ ತರ ಮಧ್ಯಂತರ ಜಾಮೀನು ತಗೊಳ್ಬೇಕು ಅಂತೇಳಿ ಬಂದಿದ್ದಾರೆ. ಆರೋಗ್ಯದ ಕಾರಣವನ್ನು ಕೊಟ್ಟಿದ್ದಾರೆ, ಏನೂ ಆಗಿಲ್ಲ ಅವರಿಗೆ, ಸರ್ಜರಿ ಯಾಕೆ ಮಾಡಿಸ್ಕೋತಿಲ್ಲ ಇಷ್ಟು ದಿನ ಆದರೂ ಕೂಡ, ಈ ಥರದವೆಲ್ಲ ಮಾತು ಬಂದ. ಆದರೆ ಇವತ್ತಿನ ಏನು ದರ್ಶನ್ ಪರಿಸ್ಥಿತಿ, ನಾವು 1.5 ತಿಂಗಳ ಹಿಂದೆ ಮೆಡಿಕಲ್ ರೀಸನ್ ಕೊಟ್ಟು ಬೇಲ್ ಆದಂಥ ಸಂದರ್ಭದಲ್ಲಿ ಅದನ್ನ ಎಲ್ಲೋ ಒಂದು ಕಡೆ ಕನ್ಸಿಡರ್ ಮಾಡ್ಬೋದಿತ್ತು. ಆದರೆ ಇವತ್ತು ರೆಗ್ಯುಲರ್ ಬೇರ್ ಇವರೊಬ್ಬರಿಗೆ ಆಗಿಲ್ವಲ್ಲ, ಪೂರ್ತಿ 7 ಜನಕ್ಕೂ ಆಗಿದೆ. 7 ಜನಕ್ಕೂ ಆಗಿದೆ. ಮತ್ತು ಇವತ್ತು ಅವ್ರು ಆ ನಾಟಕ ಮಾಡೋ ಅವಶ್ಯಕತೆ ಅವ್ರಿಗಿರಲಿಲ್ಲ. ಈ ಪ್ರಕರಣ ಆಗೋ ಮುಂಚೆ ಕೂಡ ದರ್ಶನ್ ಅವ್ರಿಗೆ ಈ ನೋವು ಮತ್ತೆ ಈ ಥರ ಒಂದು ಸಣ್ಣ ಪುಟ್ಟ ಗಾಯ ಅವ್ರ ಶೂಟಿಂಗ್ ಟೈಮಲ್ಲಿ ಏನ್ ಮಾಡ್ತಿದ್ರು. ಇನ್ನೊಂದೇನು ಮೇಡಮ್, ಈಗ ಶಸ್ತ್ರಚಿಕಿತ್ಸೆ ಅಥವಾ ಸರ್ಜರಿಗೆ ಯಾಕೆ ಅವ್ರು ಹಿಂದೇಟ್ ಹಾಕ್ತಾ ಇದ್ದಾರೆ ಅಂದ್ರೆ, ಅವರೊಬ್ಬ ನಟ, ಆ ನಟನೆ ಮಾಡುವಂತ ಸಂದರ್ಭದಲ್ಲಿ ಆಕ್ಷನ್ ಮತ್ತೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅವ್ರು ಮತ್ತೆ ಬರಬೇಕು, ಇದೆಲ್ಲ ಒಂದು ಕನ್ಸಿಡರೇಷನ್ ಇಟ್ಕೊಂಡು ಟ್ರೀಟ್ಮೆಂಟ್ ಲೇಟ್ ಆದ್ರೂ ಪರವಾಗಿಲ್ಲ ಅಂತ ಸರ್ಜರಿನ ಅವಾಯ್ಡ್ ಮಾಡಿರೋದು ಇರ್ಬೋದು. ಅಥವಾ ಡಾಕ್ಟರ್ಸೇ ಸಜೆಸ್ಟ್ ಮಾಡಿ ಇಲ್ಲ ನೀವು ಸ್ವಲ್ಪ ಟೈಮ್ ಕೊಟ್ಟು ಇದಕ್ಕೆ ಫಿಸಿಯೋಥೆರಪಿ ಮತ್ತೊಂದು ಮಸಾಜ್ ಅದರದೇ ಆದಂಥ ಮೆಡಿಕಲ್ ರೀತಿ ಟ್ರೀಟ್ಮೆಂಟ್ ತಗೊಂಡ್ರೆ ಸರ್ಜರಿ ನೆಸೆಸಿಟಿ ಇಲ್ಲ ಅಂತ ಹೇಳಿರೋದು ಇರ್ಬೋದು. ಇನ್ನೊಂದು ಒಳ್ಳೆ ವಿಚಾರ, ನ್ಯಾಯಾಧೀಶರೇ ಸಲಹೆ ಕೊಟ್ಟಿದ್ದಾರೆ, ಇನ್ನೊಂದ್ಸಲ ನೀವು ವೈದ್ಯರನ್ನ ಬಳಿ ಚರ್ಚೆ ಮಾಡಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಕಣ್ಮುಂದೆ ನೋಡಿರ್ತಾರೆ ನ್ಯಾಯಾಧೀಶರು, ಸುಮ್ಮನೆ ಏನೋ ಸಲಹೆ ಕೊಡೋದಾಗ್ಲಿ ಮಾತಾಡೋದಾಗ್ಲಿ ಕೋರ್ಟ್ಗಳಲ್ಲಿ ಆಗೋದೇ ಇಲ್ಲ. ರಿಯಲ್ ಫ್ಯಾಕ್ಟು ಪ್ರಾಕ್ಟಿಕಲಿ ಏನು ನೋಡ್ತಾರೋ ಅದೇ ಹೇಳೋದು. ಯಾರು ಏನೇ ಟೀಕೆ ಟಿಪ್ಪಣಿ ಮಾಡಿದ್ರು ಕೂಡ ವಾಸ್ತವ ಸ್ಥಿತಿನ ಅದು ನಾವು ಅಕ್ಸೆಪ್ಟ್ ಮಾಡಲೇಬೇಕು. ಈವನ್ ಕೆಲವೊಂದು ಘಟನೆಗಳು ನಮ್ಗೆ ಇಷ್ಟ ಆಗಲ್ಲ ವೈಯಕ್ತಿಕವಾಗಿ, ಆದರೂ ಸಾಮಾಜಿಕವಾಗಿ ಅದು ಅಕ್ಸೆಪ್ಟ್ ಮಾಡಲೇಬೇಕು. ಇವಾಗ ದರ್ಶನ್ ವಿಚಾರದಲ್ಲಿ ಬೇಲ್ ಆಗಿದೆ, ನಾವು ಬಯಸೋದು ಅಷ್ಟೇ, ಇನ್ನು ಮುಂದಕ್ಕೆ ಈ ಥರ ಒಂದು ಪ್ರಕರಣಗಳಾಗಲಿ ಈ ಥರ ಒಂದು ಸರ್ಕಲ್ನಾಗಲಿ ಅವರು ಮಾಡದೆ ಇನ್ನು ಮುಂದೆ ಅವ್ರ ಜೀವನನ ಒಂದು ಒಳ್ಳೆ ದಾರಿಯಲ್ಲಿ ಒಳ್ಳೆ ರೀತಿಯಲ್ಲಿ ತಗೊಂಡೋಗ್ಲಿ. ಯಾಕಂದ್ರೆ 2013ರಲ್ಲಿ ಹೆಂಡತಿ ವಿಚಾರ ಒಂದು ಪ್ರಕರಣ ಆಗ್ಲೇ ಅವ್ರು ಎಚ್ಚೆತ್ಕೊಳ್ಬೇಕಿತ್ತು, ಆದ್ರೂ ಎಚ್ಚೆತ್ಕೊಂಡಿಲ್ಲ. ಮತ್ತೆ ಕೆಲವೊಂದು ಈ ಸರ್ಕಲ್ ದೇವ್ರು ಯೂಶಲಿ ಹೇಳ್ತಾರೆ ದೇವರು ಮತ್ತೆ ಚಾನ್ಸ್ ಕೊಟ್ಟಿದ್ದಾನೆ, ಮತ್ತೆ ಮತ್ತೆ ಪದೇ ಪದೇ ಚಾನ್ಸ್ ಕೊಡಲ್ಲ. ಇವಾಗ ಸಿಕ್ಕಿದೆ, ನಿಮ್ಗೆ ಮೊದಲನೇ ಚಾನ್ಸ್ ಸಿಕ್ಕಿತ್ತು, ಅವಾಗ್ಲೂ ನೀವು ಎಚ್ಚೆತ್ಕೊಂಡಿರ್ಲಿಲ್ಲ. ಈಗ ಮತ್ತೆ ದೇವ್ರು ಇನ್ನೊಂದು ಚಾನ್ಸ್ ಕೊಟ್ಟಿದ್ದಾನೆ. ಈಗ ಈ ಪ್ರಕರಣದಿಂದ ಅವರು ಆರೋಪ ಮುಕ್ತವಾಗಿ ಮತ್ತವ್ರ ಜೀವನ ಎಂದಿನಂತೆ ಸಾಗ್ಲಿ ಅಂತ ನಾವು ಕೂಡ ಬಯಸ್ತೀವಿ. ಈಗ ಮುಂದಿನ ಸುದ್ದಿಗೆ ಹೋಗೋಣ ಮೇಡಮ್. ಎಸ್, ಕೃಷಿ ಹೊಂಡದಲ್ಲಿ ಸೋಡಿಯಂ ಮೆಟಲ್ ಅನ್ನು ಎಸೆದು ಸ್ಫೋಟಗೊಳಿಸಿದ್ದ ಪ್ರಕರಣ ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಅವರಿಗೆ ಉರುಳಾಗಿ ಪರಿಣಮಿಸಿದೆ. ಮಾಡಬಾರದ ಪ್ರಯೋಗವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದ ಡ್ರೋನ್ ಪ್ರತಾಪ್ಗೆ ತುಮಕೂರು ಜಿಲ್ಲೆ ಮಿಡಿಗೇಶಿ ಪೊಲೀಸರು ಶಾಕ್ ನೀಡಿದ್ದಾರೆ. ಪ್ರತಾಪ್ನನ್ನ ಬಂಧಿಸಿ ಕೋರ್ಟ್ ಮುಂದೆ ಹಾಜರುಪಡಿಸಿದ ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ ಪ್ರತಾಪ್ನನ್ನ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಮನವಿ ಮಾಡಿಕೊಂಡಿದ್ದರು. ಅದರಂತೆ ಪ್ರತಾಪ್ನನ್ನ 3 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ನ್ಯಾಯಾಲಯ ಆದೇಶವನ್ನು ಕೂಡ ಮಾಡಿತ್ತು. ಇವತ್ತಿಗೆ ಪೊಲೀಸ್ ಕಸ್ಟಡಿಯ ಅವಧಿ ಮುಗಿದಿತ್ತು. ಇವತ್ತು ಮತ್ತೆ ಪ್ರತಾಪ್ನನ್ನ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ನಡೆಸಿದ ಮಧುಗಿರಿ ನ್ಯಾಯಾಲಯ ಪ್ರತಾಪ್ಗೆ 10 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿ ಆದೇಶವನ್ನು ಹೊರಡಿಸಿದೆ. ಸದ್ಯ ಡ್ರೋನ್ ಪ್ರತಾಪ್ ಮಧುಗಿರಿಯ ಜೈಲಿನಲ್ಲಿ ಜೈಲು ಹಕ್ಕಿಯಾಗಿದ್ದಾನೆ. ಮೇಡಮ್, ಈ ಡ್ರೋನ್ ಪ್ರತಾಪ್ ಒಂದು ರೀತಿಯಾಗಿ ವಿವಾದಗಳ ನಾಯಕ ಅಂತ ಕರಿಬೋದನ್ನ. ಯಾಕಂದರೆ ಈ ಡ್ರೋನ್ ವಿಚಾರವಾಗಿ ಸಾಕಷ್ಟು ಇಡೀ ರಾಜ್ಯದಲ್ಲಿ ಚರ್ಚೆಗೆ ಬಂತು. ಇಡೀ ರಾಜ್ಯಕ್ಕೆ ಮಂಕೆರ್ಚುವಂಥ ಕೆಲಸವನ್ನು ಮಾಡ್ತಾರೆ, ಮಾಧ್ಯಮದವರಿಗೂ ಕೂಡ ಮಂಕೆರ್ಚುವಂಥ ಕೆಲಸವನ್ನು ಮಾಡ್ತಾರೆ. ನಟ ಜಗ್ಗೇಶ್ ಅವರಿಗೆ ಎಲ್ಲರಿಗಿಂತ ಮೊದಲು ಅವರಿಗೆ ಫೂಲ್ ಮಾಡೋದವರು, ಮೂರ್ಖರನ್ನಾಗಿ ಮಾಡ್ತಾರೆ. ಜಗ್ಗೇಶ್ ಅವರು ಕೂಡ ಆ ವಿಚಾರದಲ್ಲಿ ಭಾಳ ಬೇಸರವನ್ನು ಹೊರಹಾಕಿದ್ರು. ಆದರೆ ಇದೆಲ್ಲ ಆಗ್ತಿದ್ದಂಗೆ ಅವ್ರಿಗೆ ಇನ್ನೊಂದು ಅವಕಾಶ ಸಿಕ್ಕಿತ್ತು ಮೇಡಮ್, ಬಿಗ್ ಬಾಸ್ ವೇದಿಕೆ ಸಿಕ್ತು. ಅಲ್ಲಿ ಆ ಒಂದು ಇಮೇಜ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಸಿಕ್ತು. ಅಲ್ಲಿ ಜನರು ಭಾಳ ಅವರ ನಡವಳಿಕೆಗಳನ್ನು, ಅವರ ವ್ಯಕ್ತಿತ್ವನ ಮೆಚ್ಚಿಕೊಳ್ಳುವಂಥ ಕೆಲಸ ಮಾಡಿದ್ರು. ಮತ್ತೆ ಜೀವನ ಸುಧಾರಿಸ್ತು ಅಂತಿರುವಾಗ ಮತ್ತೆ ಈ ವಿವಾದನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಹರ್ಷ, ಡ್ರೋನ್ ಪ್ರತಾಪ್ ವಿಚಾರ ಬಂದಾಗ ಯಾವಾಗಲೂ ಆತನ ಸ್ಪೀಡೇ ಆತನ ಹಳ್ಳಕ್ಕೆ ತಳ್ಳಿದೆ. ಇವತ್ತು ಏನೇ ಒಂದು ತಪ್ಪುಗಳು, ಇವನ್ ಫ್ರಮ್ ಡೇ 1 ಡ್ರೋನ್ ವಿಚಾರದಿಂದ ಹಿಡಿದು ಇವತ್ತು ಈ ಸೋಡಿಯಂ ವಿಚಾರ ಏನು ಆಗಿದೆ ಬ್ಲಾಸ್ಟ್ ಮಾಡಿರೋದು, ಇಲ್ಲಿವರೆಗೂ ಆತ ನಾನು ಸ್ಪೀಡಾಗಿ ಬೆಳೆದ್ಬಿಡ್ಬೇಕು, ಸ್ಪೀಡಾಗಿ ಹೆಸರು ಮಾಡಿಬಿಡ್ಬೇಕು, ನಾನು ಬೇಗ ಗುರ್ತಣಿಕೆ ಪಡಿಬೇಕು, ನಾನು ಬೇಗ ಆ ಒಂದು ಸ್ಪೀಡ್ನೆಸ್ಸಲ್ಲೇ ಈತ ಎಡು ಬೀಳ್ತಾ ಇದ್ದಾನೆ. ಫಸ್ಟ್ ಟೈಮ್ ಆದಾಗ ಅದು ತುಂಬ ದೊಡ್ಡ ಸುದ್ದಿ ಆಗಿತ್ತು. ಮತ್ತು ಈತ ಮಾಡಿದ ತಪ್ಪು ಅನ್ನೋದು ಎಲ್ಲರಿಗೂ ಕಾಣಿಸಿತ್ತು.
ಆಯಿತಾ. ಅದು ಆದಮೇಲೆ ಹಿಂಗೆ ಒಳ್ಳೆ ಚಾನ್ಸ್, ನಾನು ಅವಾಗಲೇ ದರ್ಶನ್ ವಿಚಾರದಲ್ಲಿ ಇವನಿಗೂ ಸೆಕೆಂಡ್ ಚಾನ್ಸ್ ಸಿಕ್ಕಿತ್ತು. ಬಿಗ್ ಬಾಸ್ಗೆ ಹೋದ, ಒಳ್ಳೆ ಹೆಸರಾಯಿತು. ಹೆಸರಾದ ನಂತರ ಮತ್ತೆ ಆಫರ್ಸು ಮತ್ತೆ ಬರೀ ಅಷ್ಟಕ್ಕೆ ನಿಂತಿರಲಿಲ್ಲ, ಕೆಲವೊಂದು ಸೆಲೆಬ್ರಿಟಿ ಶೋಸ್ ಇರಲಿ, ಪ್ರೋಗ್ರಾಮ್ಸ್ ಇರಲಿ ಅಟೆಂಡ್ ಮಾಡ್ತಿದ್ದ. ಮತ್ತು ಫಿಲಮಲ್ಲಿ ಕೂಡ ಅವ್ರಿಗೆ ಅವಕಾಶ ಸಿಕ್ಕಿತ್ತು. ಈ ಒಂದು ಸಂದರ್ಭದಲ್ಲಿ ಈ ಥರ ಒಂದು ಕೆಲಸ, ಅದು ಮನುಷ್ಯರಿಗೆ ಆಗಲಿ ಪ್ರಾಣಿಗಳಿಗೆ ಆಗಲಿ ಪರಿಸರಕ್ಕೆ ಆಗಲಿ ಹಾನಿ ಉಂಟು ಮಾಡುವಂಥ ಕೆಲಸ, ಆ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಮತ್ತು ಇವ್ರಿಗೆ ಸಹಾಯ ಮಾಡಿದವ್ರನ್ನೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಕ್ಯಾಮ್ರಾಮನ್ ಇರ್ಬೋದು, ಮತ್ತು ಅದನ್ನು ಸಪ್ಲೈ ಮಾಡಿದಂಥವ್ರು ಇರ್ಬೋದು. ನಾವು ಮೊನ್ನೆ ಪರಿಸರವಾದಿಯವ್ರ ಹತ್ರ ಡಿಸ್ಕಷನ್ ಮಾಡ್ಬೇಕಾಗಿರಲಿ, ಪ್ರೊಫೆಸರ್ ಹತ್ರ ಡಿಸ್ಕಷನ್ ಮಾಡ್ಬೇಕಾಗಿರಲಿ, ಅವ್ರು ಹೇಳ್ತಾ ಇದ್ರು ಇದರಿಂದ ಇವರು ಅದು ಎಷ್ಟು ನೀರು ಅಲ್ಲಿರೋ ಜೀವಿಗಳಿಗೆ ಹಾನಿ ಆಗುತ್ತೆ. ಹೌದು, ಮತ್ತೆ ಇವ್ರನ್ನ ನೋಡಿ ಎಷ್ಟು ಜನ ಫಾಲೋವರ್ಸ್ ಇರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದೇನೋ ಒಂದು ಅವ್ರಿಗೂ ಇವಾಗ ಏನೋ ಒಂದು ದೊಡ್ಡ ಬೆಂಕಿ ಬಂತು, ಏನೋ ಒಂದು ಫೈರ್ ಆಯ್ತು, ಏನೋ ಒಂದು ಮತ್ತು ಅವ್ರು ಹೇಳ್ತಿದ್ರು ಇದು ಯಾವುದೇ ರೀತಿ ಎಕ್ಸ್ಪೆರಿಮೆಂಟ್ ಅಲ್ಲ, ಇದು ಯಾವುದೇ ರೀತಿಲೂ ಸೈಂಟಿಫಿಕಲಿ ಅವ್ರೇನೋ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಪ್ರಯೋಗನೇ ಅಲ್ಲ ಅಂದ್ರು ಅವರು. ಮೇಡಮ್ ಅದು ಪ್ರಯೋಗನೇ ಅಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು ಸೋಡಿಯಂನ ನಾವು ನಾರ್ಮಲ್ ಟೆಂಪರೇಚರ್, ರೂಮ್ ಟೆಂಪರೇಚರ್ಗೆ ಇಟ್ಟರು ಕೂಡ ಅದು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅನ್ನೋದು. ಹೌದು, ಅದರಿಂದನೇ ಅದನ್ನ ಪ್ಯಾರಾಫಿನ್ನು, ಕೆರೋಸಿನ್ನು ಆ ಥರ ಒಂದು ಇದರಲ್ಲಿ ಇಟ್ಟಿರ್ತೀವಿ ನಾವು. ಇದು ಎಲ್ಲರಿಗೂ ಗೊತ್ತಿರೋ ಸಮಾಜ ಜ್ಞಾನ. ಮತ್ತು ಇದು ನಮಗೆ ಹೈಸ್ಕೂಲ್ಗಳಲ್ಲೇ ಇದ್ರ ಜ್ಞಾನನ ಒಂದು ಪಾಠಗಳಲ್ಲಿ ಕೊಟ್ಟಿರ್ತಾರೆ. ಆತ ಏನು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗಿಲ್ಲ. ನಾನು ಮೊನ್ನೆ ಕೂಡ ಹೇಳಿದೆ, ಈ ಯೂಟ್ಯೂಬರ್ಸ್, ಇಂಡಿಯನ್ ಹ್ಯಾಕರ್ಸ್ ಈ ಥರ ಆ ಥರ ಒಂದು ವಿಜುವಲ್ಸ್ ಎಲ್ಲ ನೋಡಿ ಈತ ನಾನು ಬೇಗ ವ್ಯೂಸ್ ಸಂಪಾದನೆ ಮಾಡಿಬಿಡ್ಬೇಕು, ಬೇಗ ಸಬ್ಸ್ಕ್ರಿಪ್ಷನ್ ಆಗಿಬಿಡ್ಬೇಕು, ನಾನು ಅಟ್ರಾಕ್ಟ್ ಮಾಡಬೇಕು. ನಾನು ಹೇಳ್ತಿದ್ದೀನಲ್ಲ, ಅವತ್ತೂ ಇದೇ ನೇಮ್ ಫೇಮ್ಗೋಸ್ಕರನೇ ಸಿಗಾಕೊಂಡು. ಇನ್ನೊಂದು ಮೇಡಮ್, ಈಗ 10 ದಿನಗಳ ಕಾಲ ಅವರಿಗೆ ನ್ಯಾಯಾಂಗ ಬಂಧಿಸಿದ್ದಾರೆ. ಇದು ಇನ್ನಷ್ಟು ಜಾಸ್ತಿ ಆಗುವಂತ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ನಾವು ನಮ್ಮ ಕೆಲವರು ತಜ್ಞರಿಗೂ ಕೂಡ ಮಾಹಿತಿಯನ್ನು ಕೇಳುವಂತ ಪ್ರಯತ್ನ ಮಾಡಿದಾಗ, ಯಾಕಂದ್ರೆ ಸ್ಫೋಟಕ ವಸ್ತುಗಳ ನಿಷೇಧ ಕಾಯ್ದೆ ಅನ್ನುವಂಥ ಒಂದು ಕಾಯ್ದೆ ಇದೆಯಲ್ಲ, ಅದು ತುಂಬಾ ಗಂಭೀರವಾದಂಥ ಪ್ರಕರಣವನ್ನು ಅದ್ರ ಅಡಿಯಲ್ಲಿ ದಾಖಲಿಸಲಿಕ್ಕೆ ಅವಕಾಶ ಇರುತ್ತೆ. ಹೀಗಾಗಿ ಇದು ಇನ್ನಷ್ಟು ಜಾಸ್ತಿ ಸಂಕಷ್ಟವನ್ನ ಡ್ರೋನ್ ಪ್ರತಾಪ್ ಅವರಿಗೆ ತಂದಿಟ್ಬೋದು ಅನ್ನುವಂಥ ಒಂದು ಮಾಹಿತಿ ಕೂಡ ಅಂದ್ರೆ ತಾನು ಮಾಡಿತ್ತು ತನಗೆ ಅನುಭವಿಸ್ಲೇಬೇಕು. ಇನ್ನು ಎಲ್ಲರೂ ಹೇಳೋದು ಅಯ್ಯೋ ಏನೋ ಒಂದು ಮಹಾ ತಪ್ಪು ಮಾಡಿ, ಅದೇನಾದ್ರೂ ಬೇರೆ ರೀತಿಲಿ ಅವಾಂತರ ಆಗಿದ್ರೆ ತುಂಬಾ ದುಡ್ಡು ಈ ರಿಯಾಕ್ಷನ್ ಆಗ್ತಿತ್ತು. ಅಕಸ್ಮಾತ್ ಇವಾಗ ಅದೆಲ್ಲೋ ಯಾರಿಗೋ ಸಿಡ್ದೋ ಏನಾದ್ರೂ ಒಂಚೂರು ಹೆಚ್ಚು ಕಡಿಮೆ ಅನಾಹುತ ಆಗಿ, ಅಥವಾ ಇವಾಗ ಅಲ್ಲೇ ಯಾವುದೇ ಪ್ರಾಣಿ ಪಕ್ಷಿಗಳು ನೀರು ಕುಡಿಯುವಂಥ ಜಾಗ ಆಗಿ ನೀರು ಕುಡಿದು ಅದು ಇನ್ಫೆಕ್ಟೆಡ್ ಆಗಿ, ಅವ್ರು ಹೇಳಿದ್ರು ಅದ್ರ ನೀರಿನ ಜೀವದಲ್ಲಿರೋ ಪ್ರತಿ ಒಂದು ಜೀವಕೋಶಗಳು ಕೂಡ ಸತ್ತಿರ್ತವೆ ಮೇಡಮ್. ಮತ್ತೆ ಆ ನೀರನ್ನ ನ್ಯೂಟ್ರಲೈಸ್ ಮಾಡಲೇಬೇಕು, ಮಾಡದೆ ಅದನ್ನ ಬಳಸಲೇಬಾರ್ದು. ಕುಡಿಲಿಕ್ಕಾಗಲಿ, ಇವನ್ ಪ್ರಾಣಿಗಳಿಗಾಗಲಿ, ಪಕ್ಷಿಗಳಿಗಾಗಲಿ, ಅಥವಾ ಮತ್ತೆ ಅದರಲ್ಲಿ ಏನೇ ಒಂದು ಆಕ್ವಾ ವಾಟರ್, ನೀರಿನೊಳಗಡೆ ಬೆಳೆಯುವಂಥ ಸೂಕ್ಷ್ಮ ಜೀವಿಗಳಿಗೆ ತುಂಬ ತೊಂದರೆ ಇದೆ ಅಂತ. ಈ ಥರ ಒಂದು ಪ್ರಯೋಗದ ನೆಸೆಸಿಟಿ ಇಲ್ಲ. ಮತ್ತು ಇದಕ್ಕೆ ಸಪೋರ್ಟ್ ಮಾಡೋದು ತಪ್ಪು. ಇದನ್ನ ಎಲ್ಲೋ ನಾನು ಓದೆ ಮಾಡದೆ, ಫಸ್ಟ್ ಪ್ರತಾಪ್ ಈ ಥರ ಹುಚ್ಚಾಟಗಳನ್ನ ಬಿಡಬೇಕು. ಮತ್ತು ಅವನಿಗೆ ಇದು ಸಪೋರ್ಟ್ ಮಾಡಿದಾರಲ್ಲ, ಅವನ ಹೆಸರು ಪ್ರತಾಪೇ. ಎಸ್, ಈಗ ತುಮಕೂರಿನಲ್ಲಿ ನಡೆದಂಥ ಒಂದು ಸುದ್ದಿಯನ್ನು ನೋಡ್ತಾ ಹೋಗೋಣ ಮೇಡಮ್. ತುಮಕೂರು ನಗರದಲ್ಲಿ ಬೆಳ್ಳಂಬೆಳಗ್ಗೆ ಭಾರಿ ಅವಘಡವೊಂದು ನಡೆದು ಹೋಗಿದೆ. ಏಕಾಏಕಿ ಕಾಣಿಸಿಕೊಂಡ ಬೆಂಕಿಯಿಂದ 3 ಅಂಗಡಿಗಳಿಗೆ ಬೆಂಕಿ ಆವರಿಸಿದ್ದು, ಅದರಲ್ಲಿ ಮೊಬೈಲ್ ಶಾಪ್ ಒಂದು ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ನಗರದ BH ರಸ್ತೆಯಲ್ಲಿರುವ ತುಮಕೂರು ವಿಶ್ವವಿದ್ಯಾಲಯದ ಮುಂಭಾಗದಲ್ಲಿ ಈ ಘಟನೆ ನಡೆದಿದೆ. ಇಂದು ಬೆಳಗಿನ ಜಾವ 5:30 ಹೊತ್ತಿಗೆ ಹೋಳಿಗೆ ಮನೆ ಪಕ್ಕದಲ್ಲಿರುವಂತಹ ಮೊಬೈಲ್ ಮಾರ್ಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಅಂಗಡಿ ಸುಟ್ಟು ಭಸ್ಮವಾಗಿದ್ದು, ಅಂಗಡಿಯಲ್ಲಿದ್ದ ವಿವಿಧ ಕಂಪನಿಯ ಒಟ್ಟು 180 ಮೊಬೈಲ್ಗಳು ಕೂಡ ಸುಟ್ಟು ಕರಕಲಾಗಿವೆ. ಹೀಗಾಗಿ ಸುಮಾರು 8 ಲಕ್ಷ ರೂಪಾಯಿ ನಷ್ಟವಾಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಗ್ರಾಹಕರು ರಿಪೇರಿಗಂತ ಕೊಟ್ಟಿದ್ದ ಮೊಬೈಲ್ಗಳು ಕೂಡ ಬೆಂಕಿಗೆ ಆಹುತಿಯಾಗಿವೆ. ಇನ್ನು ಮೊದಲು ಮೊಬೈಲ್ ಅಂಗಡಿಯಲ್ಲಿ ಕಾಣಿಸಿಕೊಂಡ ಬೆಂಕಿ ನಂತರ ಪಕ್ಕದ ಅಂಗಡಿಗಳಿಗೂ ಕೂಡ ತಗುಲಿದೆ. ಪಕ್ಕದಲ್ಲಿದ್ದ ತರಕಾರಿ ಅಂಗಡಿ ಮತ್ತು ಹೋಳಿಗೆ ಮನೆಗೂ ಬೆಂಕಿ ಆವರಿಸಿದೆ. ಪರಿಣಾಮ ತರಕಾರಿ ಅಂಗಡಿಯಲ್ಲಿದ್ದ ರೆಫ್ರಿಜರೇಟರ್ ಮತ್ತು ಅಂಗಡಿಯ ಮೇಲ್ಛಾವಣಿ ಕೂಡ ಸುಟ್ಟೋಗಿದೆ. ಹೋಳಿಗೆ ಮನೆಗೆ ಅಳವಡಿಸಲಾಗಿದ್ದ CCTV ಕ್ಯಾಮೆರಾ ಕೂಡ ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮೇಡಮ್, ಇದು ತುಮಕೂರಿನಲ್ಲಿ ಇವತ್ತು ಬೆಳಗ್ಗೆ ಸಂಭವಿಸಿರುವಂಥ ಒಂದು ಅವಘಡ. ಯಾವ ರೀತಿಯಾಗಿ ಅಂದರೆ ಬೆಸ್ಕಾಂನವರು ಪಾಪ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ, ಆದರೆ ಎಲ್ಲೋ ಅಂಗಡಿಯವರು ಕೂಡ ತಾವು ಏನೇನಲ್ಲಿ ಈ ಥರ ಮೊಬೈಲ್ ಅಂಗಡಿಗಳಿರ್ಬೋದು, ಏನಾಗುತ್ತೆ ಅಂತ ಹೇಳ್ಬಿಡ್ತೀನಿ ಸಮಸ್ಯೆ. ಇದು ಬೆಸ್ಕಾಂ ಪ್ರಾಬ್ಲಮ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹರ್ಷ. ಯಾಕೆ ಅಂದರೆ ಬೆಸ್ಕಾಂ ಅವರು ಪರ್ಮಿಷನ್ ಕೊಡಬೇಕಾದ್ರೆ ಇವ್ರಿಗೆ ಏನೆಲ್ಲ
ಬೆಂಕಿ ಅವಘಡಗಳಲ್ಲಿ ಈ ಮೆಜರ್ಸ್ ತಗೋಬೇಕು ಅಂತ ಫಸ್ಟೇ ಹೇಳ್ತಾರೆ. ಈಗ ಏನೇ ಒಂದು ಬಿಸ್ನೆಸ್ ವಿಚಾರ ನಾವು ಕಾಸ್ಟ್ ಕಟಿಂಗ್ ಅಂತ ಮಾಡಕ್ ಹೋಗಿ ಕೆಲವೊಂದು ಕಡೆ ಎಲ್ಲ ಈ ಬೆಂಕಿ ಕರೆಂಟ್ ಇರುವಂತಹ ಸಂದರ್ಭದಲ್ಲಿ ಐರನ್ ಸಬ್ಸ್ಟೆನ್ಸಸ್ನ ಆದಷ್ಟು ಕಡಿಮೆ ಯೂಸ್ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಗೋಡೆ ಕಟ್ಟದೆ ಬರೇ ಇವಾಗ ಹಾಕೋದಿರ್ಲಿ, ಅದು ಅದಕ್ಕೆ ಕರೆಕ್ಟ್ ಸೇಫ್ಟಿ ಮೆಜರ್ಸ್ ತಗೊಂಡಿರಲ್ಲ, ಅದು ಒಂದು ಪ್ರಾಬ್ಲಮ್ ಇರುತ್ತೆ. ಮತ್ತೆ ಚಾರ್ಜರ್, ಇದು ಮೊಬೈಲ್ ಶಾಪ್ ಇವತ್ತು ಗ್ಯಾಸ್ ಇರೋ ಕಡೆ ಕೂಡ ಮೊಬೈಲ್ ನ ಚಾರ್ಜ್ ಹಾಕಬಾರ್ದು. ತುಂಬಾ ಎಕ್ಸ್ಪೆರಿಮೆಂಟ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ನೋಡ್ತಾ ಇರ್ತೀವಿ. ಆ ತರ ಎಲ್ಲ ತುಂಬಾ ಘಟನೆಗಳು ನಡೀತಾ ಇರುತ್ತೆ. ಅಂಥದ್ರಲ್ಲಿ ಮತ್ತೆ ಇಂಟರ್ನೆಟ್, ಮೊಬೈಲ್ ಅಂಗಡಿ ಅಂದರೆ ಯೂಶಲಿ ಡೇಟಾ ಯೂಸ್ ಇದ್ದೇ ಇರುತ್ತೆ, ಅಲ್ಲಿ ಆ ಥರ ಒಂದು ಆಗಿರೋ ಸಂದರ್ಭನೂ ಇರುತ್ತೆ. ಅದಕ್ಕೋಸ್ಕರನೇ ಆದಷ್ಟು ಎಚ್ಚರ ವಹಿಸಬೇಕು, ಮೆಜರ್ಸ್ ತಗೊಳ್ಬೇಕು. ಫಸ್ಟ್ ಏನೇ ಮಾಡಲಿ, ಫಸ್ಟ್ ಪ್ರಾಣ, ಅವೇನೇ ದುಡಿಮೆ ಮಾಡ್ಲಿ, ಏನೇ ಮಾಡಿದ್ರು ಫಸ್ಟ್ ನಮ್ಮ ರಕ್ಷಣೆ ಬಗ್ಗೆ. ಬೆಳಗ್ಗೆ ನಡೆದಿರೋದ್ರಿಂದ ಅಲ್ಲಿ ಯಾರು ಇರಲಿಲ್ಲ, ಒಂದ್ ವೇಳೆ ಜನ ಇದ್ದಂತ ಸಂದಡಿ ಆಗಿದ್ರೆ ಇವತ್ತು ತುಂಬಾ ಜನಕ್ಕೆ ಹಾನಿ ಆಗ್ತಿತ್ತು. ಮತ್ತೆ ಈ ತರಕಾರಿ ಅಂಗಡಿ ಅವರೆಲ್ಲ ತುಂಬಾ ಬಡವರು ಇರ್ತಾರೆ. ಏನೋ ಒಂದು ಆ ದಿನದ ದೈನಂದಿನ ಜೀವನಕ್ಕೋಸ್ಕರ ಒಂದು ಆಧಾರವಾಗಿ ಮಾಡ್ಕೊಂಡಿರ್ತಾರೆ. ನೋಡಿ, ಇವಾಗ ಯಾರೋ ಒಬ್ರು ತಪ್ಪಿಂದ ಎಲ್ಲರಿಗೂ ತೊಂದರೆ ಅನುಭವಿಸ್ಬೇಕು. ಅದೇ ನೀವು ಸ್ವಲ್ಪ ಎಚ್ಚರಿಕೆ ವಹಿಸಿದ್ರೆ ಬಹುಶಃ ಈ ತರ ಒಂದು ಇದೇ ತರದ ಘಟನೆ ತುಮಕೂರು ನಗರದಲ್ಲಿ ಹಿಂದೊಮ್ಮೆ ನಡೆದಿತ್ತು. ಮಂಡಿಪೇಟೆಯಲ್ಲಿ ಒಂದು ಪಟಾಕಿ ಅಂಗಡಿ, ಯಾರಿಗೂ ಗೊತ್ತಿರಲಿಲ್ಲ, ನಗರ ಮಧ್ಯೆ ಯಾವತ್ತೂ ಕೂಡ ಪಟಾಕಿಗಳನ್ನ, ಇತರ ಸ್ಫೋಟಕ ವಸ್ತುಗಳನ್ನ ಶೇಖರಣೆ ಮಾಡೋಂಗಿಲ್ಲ, ಆದ್ರೂ ಕೂಡ ಮಾಡಿದ್ರು. ಆ ಒಂದು ಅಂಗಡಿಗೆ ಇದೇ ತರ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಬಿದ್ದು ಇಡೀ ಒಂದು ರೀತಿಯಾಗಿ ಇಡೀ ಅಂಗಡಿನೇ ಸುಟ್ಟೋಗಿತ್ತು. ಆ ತರದ ಘಟನೆಗಳೆಲ್ಲ ನಡೆದಿತ್ತು. ಹೀಗಾಗಿ ಜನರು ಕೂಡ ಅದೇ ವಿಚಾರಕ್ಕೆ ಬಂದ್ರೆ ಖಾಸಗಿ ಶೋರೂಮ್ ಕೂಡ, ಒಂದು 2 ವೀಲರ್ ಶೋರೂಮ್ ಕೂಡ ಇದೇ ರೀತಿ ಕರೆಂಟ್ ಅವಘಡದಿಂದನೇ ಸಂಭವಿಸಿ ತುಂಬಾ ನಾಶ ಆಗಿದೆ ತುರುವೇಕೆರೆಯಲ್ಲಿ. ಮತ್ತೆ ಇಲ್ಲಿ ತುಮಕೂರು ಸಿಟಿಯಲ್ಲೂ ಕೂಡ ಒಂದ್ಸರಿ ಭದ್ರಮ್ಮ ಚೌಕ್ ಎಲೆಕ್ಟ್ರಿಕ್ ಐಟಮ್ಗಳಿರುವಂಥದ್ದು. ಈಗ ನೀವು ಹೇಳ್ತಾ ಇದ್ರಿ ಮೇಡಮ್, ಗಾಡಿಗಳು, ಈ ಮೊಬೈಲು ಕೂಡ ಬ್ಯಾಟ್ರಿಗಳೆಲ್ಲ ಹೀಟ್ ಆಗಿ ಇದಕ್ಕಿದ್ದಂಗೆ ಅವು ಬ್ಲಾಸ್ಟ್ ಆಗವು. ಈ ತರದವು ಸಾಕಷ್ಟು, ಒಂದೊಂದು ಮೊಬೈಲ್ ಇದ್ದಲ್ಲೇ ಆ ತರದ್ದು ಆಗ್ತವೆ. ನೂರಾರು ಮೊಬೈಲ್ ಇಟ್ಟು ಮತ್ತೆ ಅಷ್ಟು ತುಂಬಾ ದೊಡ್ಡ ನಷ್ಟ ಆಗಿದೆ. ಅದೃಷ್ಟವಶಾತ್ ಏನಂದ್ರೆ ಇವತ್ತು ಯಾರು ಆ ಜಾಗದಲ್ಲಿ ಇಲ್ದಲೇ ಇರೋದೇ. ಇನ್ನೊಂದು ದುರಂತ ಏನು ಅಂದ್ರೆ, ಪಾಪ ರಿಪೇರಿ ಕೊಟ್ಟಿರ್ತಾರೆ ಮೇಡಮ್ ಮೊಬೈಲ್ಗಳನ್ನ, ರಿಪೇರಿ ಕೊಟ್ಟಿರುವಂತ ಮೊಬೈಲ್ ಯಾರು ಏನು ಮಾತೇ ಆಡ್ಸಂಗಿಲ್ಲ ಅಂಗಡಿಯವ್ರನ್ನ. ಬಟ್ ಈ ತರ ಒಂದು ವಿಚಾರದಲ್ಲಿ ಎಚ್ಚರ ವಹಿಸಿ ಖಂಡಿತ ವಹಿಸಲೇಬೇಕು. ಫಸ್ಟ್ ಏನು ಮೆಷರ್ಸ್ ಇದೆ ನಾವೇನೇ ಮಾಡಲಿ, ಹೌದು ಬಂಡವಾಳ ಹಾಕೋ ವಿಚಾರದಲ್ಲಿ ಇದರಲ್ಲೆಲ್ಲ ಸ್ವಲ್ಪ ಎಚ್ಚೆತ್ಕೊಳ್ಬೇಕು, ಕಾಸ್ಟ್ ಕಟ್ಟಿಂಗ್ ಕಡಿಮೆ ಆಗಬೇಕು. ಹಾಗಂತ ನಾವು ಏನನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ನೆಗ್ಲೆಕ್ಟ್ ಮಾಡಿದ್ರಿಂದನೇ ಈ ಥರ ಒಂದು ಘಟನೆಗಳಾಗೋ ತುಂಬ ಸಂದರ್ಭಗಳಿರ್ತವೆ. ಇದ್ರ ಬಗ್ಗೆ ಎಚ್ಚರ ವಹಿಸಬೇಕು. ಮತ್ತು ಯಾರು ಈ ಥರ ಒಂದು ಅಂಗಡಿಗಳಿಗೆ ಲೈಸೆನ್ಸ್ ಕೊಡಬೇಕಾದ್ರೆ ತುಂಬ ಒಂದು ಸೂಕ್ಷ್ಮತೆಯನ್ನು ಅಬ್ಸರ್ವ್ ಮಾಡಿ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ನೋಡಿ ಆಮೇಲೆ ಅದಕ್ಕೆ ಏನೇ ಒಂದು ಪರ್ಮಿಷನ್ಸ್ ಕೊಡಬೇಕಾದ್ರೂ ಕೊಡಬೇಕು ಅನ್ನೋದು ನನ್ನ ಒಂದು ಚಿಕ್ಕ ಅನಿಸಿಕೆ. ಇನ್ನು ತುಮಕೂರು ನಗರದ ಕೇಂದ್ರ ಭಾಗವಾಗಿರುವಂಥ ಮಂಡಿಪೇಟೆಯಲ್ಲಿ ಅಂಗಡಿ ಮಾಲೀಕರು ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ 2 ದಿನಗಳಿಂದ ಅಧಿಕಾರಿಗಳ ಕಣ್ಣು ತೆರೆಸುವಂಥ ಕೆಲಸ ಮಾಡಿದರೂ ಕೂಡ ಯಾರೂ ಎಚ್ಚೆತ್ತುಕೊಳ್ತಿಲ್ಲ. ಫುಟ್ಪಾತ್ ಒತ್ತುವರಿ ಬಗ್ಗೆ ಅಂಗಡಿ ಮಾಲೀಕರನ್ನು ಪ್ರಶ್ನೆ ಮಾಡಿದರೆ ಎಲ್ಲರೂ ಫುಟ್ಪಾತನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಎಲ್ಲರೂ ತೆಗೆದ್ರು ನಾವು ತೆಗಿತೀವಿ ಅಂತ ಉಡಾಪಿ ಉತ್ತರವನ್ನು ನೀಡ್ತಾ ಇದ್ದಾರೆ. ಅಲ್ಲದೆ ಪ್ರಜಾಶಕ್ತಿ ಮೈಕ್ ಹಾಗೂ ಕ್ಯಾಮ್ರಾವನ್ನೇ ತಳ್ಳಿ ಗರಂ ಆಗ್ತಿರೋದು ಕೂಡ ಬೆಳಕಿಗೆ ಬಂದಿದೆ. ಅಂದರೆ ಇವ್ರು ಮಾಡ್ತಿರೋ ತಪ್ಪನ್ನು ನಾವು ಪ್ರಶ್ನೆ ಮಾಡೋದೇ ತಪ್ಪಾಗಿದ್ರೆ ಈಗ ಹಂಗೆ ಅನ್ನಿಸ್ಬಿಡ್ತಾ ಇದೆ. ಯಾಕೆ ಅಂದರೆ ಹೌದು, ನಿಮ್ಗೆಲ್ಲರ ಗಮನಕ್ಕೂ ವ್ಯಾಪಾರಸ್ಥರು, ಹೌದು ನೀವೆಲ್ಲ ವ್ಯಾಪಾರ ಜನಗಳು ಬರಕ್ ನೀವು ಅವಕಾಶ ಮಾಡಿಕೊಟ್ರೆ ಅಲ್ವಾ ನಿಮ್ಗೆ ವ್ಯಾಪಾರ ಆಗೋದು. ಅವ್ರು ಏನು ಅಲ್ಲಿ ಹೆಂಗಾಗ್ಬಿಡಿದೆ ಅಂದ್ರೆ ಪರಿಸ್ಥಿತಿ ಹರ್ಷ ನೋಡಿ, ಇವ್ರು ಫುಟ್ಪಾತ್ ನ ಫುಲ್ ಅಕ್ವೈರ್ ಮಾಡ್ಕೊಂಡ್ ಬಿಟ್ಟಿರ್ತಾರೆ, ಜನ ರೋಡಲ್ಲಿ ಓಡಾಡ್ತಿರ್ತಾರೆ. ಅದೇ ಟೈಮಲ್ಲಿ ದೊಡ್ಡ ದೊಡ್ಡ ಗಾಡಿಗಳು ಬರ್ತವೆ, ಅವ್ರು ಸಂಧಿಗುಂದಿಲ್ಲ, ವಯಸ್ಸಾಗಿರೋರ್ಗೆ ಎಷ್ಟು ತೊಂದರೆ ಗೊತ್ತಾ. ಇನ್ನೊಂದು ಮಾತಾಡ್ತಾರೆ ಮೇಡಮ್ ಅವರು, ಈಗ ಏನೋ ಮೆಟ್ರೋ ಆಗಿದೆ ಮತ್ತೆ ಡಿಮಾರ್ಟ್ಗಳಾಗಿದೆ, ಇದರಿಂದ ನಮ್ಮ ಅಂಗಡಿಗಳಿಗೆ ಯಾರು ಜನರೇ ಬರ್ತಾ ಇಲ್ಲ, ಹಾಗಾಗಿ ನಾವು ಇಟ್ಕೊಂಡಿದೀವಿ ಅಂದ್ರೆ ಇವರು ಜನ ಬರ್ತಿಲ್ಲ ಅಂತೇಳಿ. ಮಂಡಿಪೇಟೆ ಇವತ್ತಿಂದಲ್ಲ, ಮೆಟ್ರೋ ಇವತ್ತು ಬಂದಿರೋದು. ಆದ್ರೆ ಮಂಡಿಪೇಟೆಯಲ್ಲಿ ನಾನು ಹೇಳ್ತೀನಿ, ನಾವು ಹುಟ್ಟೋ ಮುಂಚೆ ಕೂಡ ಅಲ್ಲಿ ಇದೇ ವ್ಯಾಪಾರನೇ ನಡೀತಾ ಇದ್ದಿದ್ದು. ಎಲ್ಲರೂ ಮಂಡಿಪೇಟೆಯಲ್ಲೇ ಬಂದು ವ್ಯಾಪಾರ ವಹಿವಾಟು ನಡೆಸ್ತಾ ಇದ್ದಾರೆ. ಹೌದು, ಪ್ರತಿಯೊಂದು ಧಾನ್ಯ ದವಸಗಳು ಏನೇ ಇರಲಿ, A to Z ಪರ್ಚೇಸಿಂಗ್, ಒಂದು ಫಂಕ್ಷನ್ ಆಗಲಿ ಅಥವಾ ರೆಗ್ಯುಲರ್ ಆಗಿ ಮನೆಗಳಿಗೆ ಏನೇ ಬೇಕಂದ್ರೂ ಅಲ್ಲಿಗೆ ಹೋಗೋದು. ಆದ್ರೆ ನೀವು ಕೊಡ್ತಿದ್ದೀರಲ್ಲ ರೀಸನ್, ಅದು ತುಂಬಾ ತಪ್ಪು. ಫುಟ್ಪಾತ್ ಜನಕ್ಕೆ ಫುಟ್ಪಾತ್ ಅಂತ ಹೆಸರೇ ಯಾಕೆ ಇಟ್ಟಿದ್ದಾರೆ ಅಂದ್ರು, ಅದು ಜನಗಳು ಓಡಾಡ್ಲಿಕ್ಕೋಸ್ಕರ ನೀವು ಅದಕ್ಕೆ ಅವಕಾಶ ಮಾಡ್ಕೊಡ್ಲೇಬೇಕು. ಮತ್ತೆ ಇನ್ನೊಂದು ನನಗೆ ಈ ವಿಚಾರದಲ್ಲಿ ಏನಾಗಿದ್ದು ಅಂದ್ರೆ, ಬೈಟ್ ಕೊಡ್ಬೇಕಾದ್ರೆ ಹೇಳ್ತಾರೆ ಅಧಿಕಾರಿಗಳೇ ಕೇಳ್ತಾ ಇಲ್ವಲ್ರಿ ನೀವ್ ಯಾಕೆ ಕೇಳ್ತೀರ ಅಂತ. ಹೌದು ಸ್ವಾಮಿ, ಅಧಿಕಾರಿಗಳಿಗೆ ಅಷ್ಟು ಜವಾಬ್ದಾರಿ ಇದ್ದಿದ್ರೆ
ನಾವು ಅವ್ರಿಗೆ ಎಚ್ಚರ ವಹಿಸುವಂತ ಅವಶ್ಯಕತೆ ಇರ್ತಾರಲ್ಲ, ಇವತ್ತು ವಹಿಸ್ಲೇಬೇಕಾದಂತ ಪರಿಸ್ಥಿತಿ ಇದೆ. ಅಲ್ಲ ಮೇಡಮ್, ನಮಗಿರುವಂತ ಕಾಳಜಿ, ಮಾಧ್ಯಮದವರಾಗಿ ನಮಗಿರುವಂತ ಕಾಳಜಿ, ನಾವು ಮೇಲಿನ ಮೇಲೆ ಸುದ್ದಿ ಮಾಡ್ತಾ ಇದೀವಿ, ನಮಗೆ ಬೇರೆ ಕೆಲಸ ಇಲ್ಲ ಅಂತಲ್ಲ. ನಮ್ಮ ನಗರ ಸ್ವಚ್ಛವಾಗಿರ್ಬೇಕು, ಸ್ಮಾರ್ಟ್ ಸಿಟಿ, ನಮ್ಮ ನಗರದ ಪ್ರಜೆಗಳಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ನಾವು ಸುದ್ದಿ ಮಾಡ್ತಾ ಇದ್ರೆ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ. ಯಾಕೆ? ಅಲ್ಲ, ಒಂದು ನಗರದ ಬಗ್ಗೆ ಇವ್ರಿಗೆ ಇರುವಂತ ಕೆಲಸಗಳನ್ನ ಮಾಡ್ಲಿ, ಬೇರೆ ಕೆಲಸ ಮಾಡ್ಲಿ ಅಂತ ಹೇಳ್ತಲ್ಲ ಮೇಡಮ್. ಇವ್ರಿಗೆ ಇರುವಂತ ಕೆಲಸ ಬರುವಂತ ಕೆಲಸಗಳೇ ಅವ್ರು ಕರೆಕ್ಟ್ ಆಗಿ ಮಾಡ್ತಾರೆ. ಅಂದ್ರೆ ಅಧಿಕಾರಿಗಳ ಮೇಲೆ ಭಯ ಇಲ್ಲ, ಅವರೇ ಬರ್ತಿಲ್ಲ, ನೀವು ಬರ್ತಿದ್ದೀರಾ ಅಂದ್ರೆ ಎಷ್ಟು ದಿನ ಆಯ್ತು ಹೋಗದೆ? ಏನಾರು ಇವರಿಗೆ ಬೇರೆ ಏನಾರು ಹೋಗ್ತಾ ಇದೆಯಾ? ಏನ್ ಸಿಟಿಯಲ್ಲಿ ಸ್ಮಾರ್ಟ್ ಸಿಟಿ ಅಂತ ಅನೌನ್ಸ್ ಮಾಡ್ಬಿಟ್ಟಿದೀವಿ. ಕೆಲಸಗಳ ಅವ್ರೇನು ಹೌದು ಫುಟ್ಪಾತ್ ಏನಕ್ಕೆ ಮಾಡಿಸಿದ್ರು, ಹೌದು ಪಾದರಕ್ಷೆ ಆ ಜಾಗದಲ್ಲಿ ಯಾಕೆ ಓಡಾಡ್ಲಿಕ್ಕೆ ಮಾಡಿಸಿದ್ರು, ಬಿಡ್ಬೋದಿತ್ತಲ್ವಾ? ಹಾಗೆ ಕೋಟ್ಯಾಂತರ ರೂಪಾಯಿ ಕೇವಲ ಮಂಡಿಪೇಟೆ ಅಲ್ಲ ಮೇಡಮ್, ಅದನ್ನ ನಾವು ಸೀರಿಯಸ್ ಆಗಿ ಮಾಡ್ತಾನೆ ಹೋಗ್ತೀವಿ. ನಗರದಲ್ಲಿ ಏನು ಒಂದ್ 2-3 BH ರೋಡು ಈ ತರದ ಕೆಲವು ರಸ್ತೆಗಳನ್ನ ಬಿಟ್ರೆ, ಅಶೋಕ ರಸ್ತೆ ಪಕ್ಕದಲ್ಲಿರುವಂಥ ಕೆಲವು ಅಡ್ಡ ರಸ್ತೆಯಲ್ಲೂ ಕೂಡ ಇದೇ ಥರದ ಪರಿಸ್ಥಿತಿ ಇದೆ. MG ರೋಡ್ನಲ್ಲಿ ಪರವಾಗಿಲ್ಲ, ರೈಲ್ವೆ ಸ್ಟೇಷನ್ ರೋಡ್ಗೆ ಹೋದ್ರೆ ಅಲ್ಲಂತೂ ಎಲ್ಲ ಏನು ಈ ಫುಡ್ ಸ್ಟ್ರೀಟ್ ತರ ಆಗೋಗಿದೆ. ಅಟ್ಲೀಸ್ಟ್ ಬೇರೆ ಕಡೆ ಏನಿದೆ ಅಂದ್ರೆ ಓಡಾಡ್ಲಿಕ್ಕೆ ಸ್ವಲ್ಪ ಜಾಗ ಬಿಟ್ಕೊಟ್ಟಿದ್ದಾರೆ. ಮಂಡಿಪೇಟೆಯಲ್ಲಿ ಆ ಕೆಲಸ ಮಾಡಿಲ್ಲ. ಅಡ್ಡ ದೊಡ್ಡ ದೊಡ್ಡ ಮೂಟೆಗಳನ್ನ ನೋಡಿ ನಮ್ಮ ವಿಜುವಲ್ಸ್ ಅಲ್ಲೇ ಕಾಣ್ತಾ ಇದೆ. ಅವ್ರು ಅವ್ರ ಒಳಗಡೆ ಇರ್ಬೇಕಾಗಿರೋ ಅಷ್ಟು ಐಟಮ್ ಪ್ರದರ್ಶನಕ್ಕೆ ಅಂತ ಎಲ್ಲ ಈಚೆನೆ ಇಟ್ಬಿಟ್ಟಿದ್ದಾರೆ ಅವರು. ಗೊತ್ತಾಯ್ತಾ? ಅದವ್ರು ನೀವು ಮಾಡ್ತಿರೋದು ತುಂಬಾ ತಪ್ಪಿದೆ. ಇದಕ್ಕೆ ಕ್ರಮ ವಹಿಸಿ ಅಧಿಕಾರಿಗಳು ಇದಕ್ಕೆ ಕ್ರಮ ಕೈಗೊಳ್ಳಬೇಕು. ಅವ್ರು ತಗೊಂಡು ಇದನ್ನ ಮಾಡೋವರೆಗೂ ನಾವು ಕಂಟಿನ್ಯೂಸ್ಲಿ ಈ ಸುದ್ದಿಗಳನ್ನ ಬಿತ್ತರಿಸ್ತಾನೆ ಇರ್ತೀವಿ. ಎಲ್ಲೆಲ್ಲಿ ತೊಂದರೆ ಇದೆಯೋ ಅಲ್ಲಿ ಪ್ರಜಾಶಕ್ತಿ ನಿಮ್ಮನ್ನ ಎಚ್ಚರಿಸ್ಲಿಕ್ಕೆ ಬರ್ತಾನೆ ಇರುತ್ತೆ. ನೀವು ಜನಗಳು ನಮ್ಮನ್ನು ಬೈದ್ರು ಅಷ್ಟೇ. ಯಾಕೆ ಅಂದರೆ ಯಾರೋ ಒಬ್ಬರ ಅನುಕೂಲಕ್ಕೋಸ್ಕರ ಅಲ್ಲ ನಾವು ಸುದ್ದಿ ಮಾಡ್ತಾ ಇರೋದು. ಪ್ರತಿಯೊಬ್ಬರಿಗೂ ಅನುಕೂಲ ಆಗಬೇಕು. ಅವ್ರವ್ರ ಹಕ್ಕುಗಳು ಮತ್ತು ಅವ್ರಿಗೇನೇನು ಅವಶ್ಯಕತೆ ಇದೆ ಅದು ಅವ್ರವ್ರು ಕರೆಕ್ಟಾಗಿ ಸಿಗಬೇಕು. ಅಧಿಕಾರಿಗಳು ಅಷ್ಟೇ, ಅವ್ರವ್ರ ಕೆಲಸ ಏನಿದೆ ಅವ್ರು ಕರೆಕ್ಟಾಗಿ ಮಾಡಿಬಿಟ್ರೆ ಈ ಥರ ಒಂದು ಸಮಸ್ಯೆಗಳೇ ಆಗಲ್ಲ. ಅವ್ರು ಓಪನ್ಲಿ ಹೇಳ್ತಿದ್ದಾರೆ, ಅಧಿಕಾರಿಗಳೇ ಬಂದು ಕೇಳ್ತಾ ಇಲ್ಲ, ಅದಕ್ಕೆ ನಾವು ಆರಾಮಾಗಿ ಇಟ್ಕೊಂಡಿದ್ದೀವಿ ಅಂದರೆ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ರೆ ಅವ್ರಿಗೂ ಭಯ ಇರುತ್ತೆ. ಅವ್ರು ಯಾಕೆ ಇಡ್ತಾರೆ? ಹೌದು ಹೌದು. ಎಸ್ ಮೇಡಮ್, ಮುಂದಿನ ಸ್ಟೋರಿಗೆ ಹೋಗೋಣ. ಅಧಿಕಾರಿಗಳು ಮತ್ತೆ ಶಿಕ್ಷಣ ಇಲಾಖೆಯ ನಿರ್ಲಕ್ಷ್ಯದಿಂದ ಸರ್ಕಾರಿ ಶಾಲೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ವಿಶ್ವನಾಥಪುರ ಗ್ರಾಮದಲ್ಲಿರೋ ಶಾಲೆಯ ಹಳೆಯ ಕಟ್ಟಡ ಇಂತಹ ಪರಿಸ್ಥಿತಿಗೆ ತಲುಪಿರುವಂಥದ್ದು. ಇನ್ನು ಹೊಸ ಕಟ್ಟಡಕ್ಕೆ ಮಕ್ಕಳನ್ನು ಶಿಫ್ಟ್ ಮಾಡಿದ್ದು ಹಳೆಯ ಕಟ್ಟಡವನ್ನು ನವೀಕರಣ ಮಾಡಲು ಅಧಿಕಾರಿಗಳು ಮುಂದಾಗಿಲ್ಲ. ಹೀಗಾಗಿ ಶಾಲೆ ಕಟ್ಟಡ ಪಾಳು ಬಿದ್ದಿದೆ. ಈ ಬಗ್ಗೆ ಶಿಕ್ಷಣಾಧಿಕಾರಿ, ಜಿಲ್ಲಾಧಿಕಾರಿ, ಸಚಿವರ ಎಲ್ಲರ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿಯಾದಂಥ ಪರಿಸ್ಥಿತಿ ಮೇಡಮ್? ಇದು ಶಾಲೆ ಸರ್ಕಾರಿ ಜಾಗದಲ್ಲಿರುವಂಥದ್ದು, ಸರ್ಕಾರಿ ಶಾಲೆ ದಶಕಗಳಿಂದ ಎಲ್ಲ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡುವಂಥ ಜಾಗ. ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ರು ಯಾವ ತರ ಆಗಿದೆ ನೋಡಿ. ನನಗೆ ತುಂಬಾ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಅಲ್ಲಿ. ನಮ್ಮ ರಿಪೋರ್ಟ್ರು ಹೇಳ್ತಿದಾರಲ್ಲ ಮೇಡಮ್, ತುಂಬಾ ಅನೈತಿಕ ಚಟುವಟಿಕೆ ಅಲ್ಲಿ. ಪ್ರತಿ ಒಂದು ಏನೇನ್ ನಡಿಬಾರ್ದು ಒಂದು ಶಾಲೆಯಲ್ಲಿ ಆಯ್ತು, ಅದು ದುರಸ್ಥಿತಿಲಿ ಇದೆ, ಒಪ್ಕೊಳ್ಳೋಣ. ಆದ್ರೆ ಅಲ್ಲಿ ಒಂದು ಅನೈತಿಕ ಚಟುವಟಿಕೆ ನಡೀತಿದೆಯಲ್ಲ, ಅದಕ್ಕೆ ಕಡಿವಾಣ ಹಾಕ್ಲೇಬೇಕು. ಸ್ವಲ್ಪ ಸ್ವಚ್ಛವಾಗಿ ಇಟ್ಕೋಬೋದಲ್ಲ? ಹೌದು, ನೀವೀಗ ತೆಗಿಬೇಕು ಅದೆಲ್ಲ ಓಕೆ, ಅದನ್ನೆಲ್ಲ ಒಪ್ಕೊಳ್ಳೋಣ. ಹೌದು, ನಾವೆಷ್ಟೋ ಹಳೆ ಬಿಲ್ಡಿಂಗ್ಗಳು ಇದಾಗ ಗಲೀಜಿರುತ್ತೆ ಪ್ರತಿಯೊಂದು. ಆದ್ರೆ ನಾವಿಲ್ಲಿ ತುಂಬಾ ಇದ್ರ ಬಗ್ಗೆ ಎಚ್ಚರ ವಹಿಸ್ತಿರೋದು ಅನೈತಿಕ ಚಟುವಟಿಕೆ ನಡೆದಿರುತ್ತಿರುವ ಬಗ್ಗೆ ಮಾತ್ರ. ಅಲ್ಲಿ ತುಂಬಾ ನಡೀತಾ ಇದೆ. ಅದನ್ನ ಇವತ್ತು ನಮ್ಮ ರಿಪೋರ್ಟರ್ ಪ್ರಶ್ನೆ ಮಾಡಿದಾಗ ಅಧಿಕಾರಿಗಳು ಉಲ್ಟಾ ಮಾತಾಡ್ತಾರೆ. ಇಲ್ಲ, ಅದು ಬಿಲ್ಡಿಂಗ್ ಯೂಸ್ಗಿಲ್ಲ, ನಾವು ಆಲ್ರೆಡಿ ಬೇರೆ ಬಿಲ್ಡಿಂಗ್ ಶಿಫ್ಟ್ ಆಗಿದ್ದೀವಿ, ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ಏನಾದ್ರೂ ಹಾಕೊಂಡೋಗ್ಲಿ, ನಮ್ಗೋದ ಅದಲ್ಲ. ಅಲ್ಲ, ಈಗ ಶಿಕ್ಷಣ ಇಲಾಖೆ ಆ ಜಾಗ ಶಿಕ್ಷಣ ಇಲಾಖೆ ಕಟ್ಟಡ ಸಂಬಂಧಪಟ್ಟಿದ್ದು ಅವ್ರಿಗೆ ಸಂಬಂಧಪಟ್ಟಿರುತ್ತೆ ಮೇಡಮ್. ಅವ್ರು ಅದನ್ನ ಹೋಗಿ ಸ್ವಲ್ಪ ಸ್ವಚ್ಛಗೊಳಿಸೋದು ಅಥವಾ ಅಲ್ಲಿ ಯಾರು ಹೋಗದಂತೆ ನೋಡ್ಕೊಳ್ಳೋದು, ಈ ತರದ್ದು ಮಾಡ್ಬೇಕು. ನಮ್ ರಿಪೋರ್ಟ್ ಹೇಳ್ತಿದ್ರು ಅದೊಂದು ಅನೈತಿಕ ಇನ್ನೇನಾಗುತ್ತೆ? ಶಾಲೆಯಲ್ಲಿ ಒಂದು ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂತ ಜಾಗ ಇವತ್ತು ಯಾವ್ಯಾವ ಕೆಟ್ಟ ಚಟುವಟಿಕೆಗಳಿಗೆ ಕಾರಣವಾಗ್ತಾ ಇದೆ. ನಾಚಿಕೆ ಆಗಲ್ವೇನ್ರಿ? ಈ ತರ ಒಂದು ಕೆಲಸಗಳೆಲ್ಲ ನಡೀತಾ ಇದೆ, ನಿಮ್ ಗಮನದಲ್ಲಿ ಇದ್ರೂ ಕೂಡ ಬಿಡಿ. ಇವತ್ತೇನೋ ನಾವು ಬಂದು ಸುದ್ದಿ ಮಾಡಿದ್ವಿ, ನಿಮ್ಗೆ ಕೋಪ ಬರುತ್ತೆ. ನಿಮ್ಮ ಗಮನದಲ್ಲೇ ಇದ್ದಾಗ ನೀವ್ ಯಾಕೆ ಎಚ್ಚರ ವಹಿಸಲ್ಲ? ಈ ತರ ಯಾಕೆ ತಡೆಯೋದಿಲ್ಲ? ಅವರಿಗೆ ಬೆಳಗ್ಗೆ ಬಂದು ಈಗ ತಂಬು ಒಂದು ಶುರುವಾಗಿದೆ ಮೇಡಮ್. ಈಗ ಇಟ್ಬಿಟ್ಟು ನಮ್ ಕೆಲಸಗಳು ಆರಾಮಾಗಿ ಟೈಮ್ ಪಾಸ್ ಮಾಡಿ 5 ಗಂಟೆಗೆ ಹೋಗ್ಬಿಟ್ರೆ ಸಾಕು. ಆಕ್ಚುಲಿ ಅಲ್ಲಿ ನೋಡಿ ಫೋಟೋಗಳು, ಸ್ವಾತಂತ್ರ್ಯ ಹೋರಾಟ ಫೋಟೋಗಳು, ಅದನ್ನೆಲ್ಲ ಹಾಗೆ ಬಿಟ್ಟಿದ್ದಾರೆ. ಏನು ಒಂದ್ ಸ್ವಲ್ಪ ಇವ್ರಿಗೆ ಯಾವ್ದ್ರ ಬಗ್ಗೆನು ಏನು ಇಲ್ವೇ ಇಲ್ವಾ?
ಅದು ಬಿಡಿ ವಾಟರ್ ಫಿಲ್ಟರ್ ಮಕ್ಕಳಿಗೆ ಯೂಸ್ ಆಗ್ಲಿ ಅಂತ ಸರ್ಕಾರ ವಾಟರ್ ಫಿಲ್ಟರ್ ಅಡಿಗೆ ಪಾತ್ರೆಗಳೆಲ್ಲ ಭಾರತಾಂಬೆ ಕನ್ನಡಾಂಬೆ ಫೋಟೋಗಳೆಲ್ಲ ನೆಲಕ್ಕೆ ಬಿಟ್ಕೊಂಡು ಓಡಾಡ್ತಿದ್ದಾರೆ. ನಾಚಿಗೇಡು ನಿಮ್ಗೆ ಇದ್ಯಾ ಅಧಿಕಾರಿಗಳಿಗೆ ಬರ್ತೋ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ದೊಡ್ಡಬಳ್ಳಾಪುರಕ್ಕೆ ಸಂಬಂಧಪಟ್ಟ ರೀತಿಲಿ ತುಂಬ ನಾಚಿಗೇಡ್ ಕಣ್ರಿ ನೀವು ಇದು ಮಾಡ್ತಿರೋದು. ಏನು ವಿಶ್ವನಾಥ್ಪುರ ಆ್ಯಕ್ಚುಲಿ ಅವರ ಶಾಸಕರು ಕೂಡ ವಿಶ್ವನಾಥೆ ಅಲ್ಲಿ ಬರೋವಂಥದ್ದು. ಇವ್ರಿಗೆ ಏನು ಅನ್ಸಲ್ವಾ ಇದೆಲ್ಲ ನೋಡಿ, ಬಿಯರ್ ಬಾಟ್ಲ್ ಅಂತೆ ಈ ತರ ನಿಜವಾಗ್ಲೂ ಹೇಳಿ ಇದ್ರ ಬಗ್ಗೆ ಸಂಜೆ ಆಗ್ತಿದ್ದಂಗೆ ಜೂಜಾಟ ಶುರು ಆಗುತ್ತಂತೆ ಮೇಡಮ್. ಅಲ್ಲಿ ಕುಡುಕರು ಹೋಗಿ ಕುತ್ಕೊಂತಾರಂತೆ, ಪಾರ್ಟಿಗಳನ್ನ ಮಾಡ್ತಾರಂತೆ. ಅಸಹ್ಯ ಅನ್ಸಲ್ವೇನ್ರಿ ನಿಮ್ಗೆ? ಸರ್ಕಾರದ ಸಂಬಳ ತಗೊಳ್ತಿದ್ದೀರಾ ಆಯ್ತಾ? ಸರ್ಕಾರ ಇಷ್ಟೆಲ್ಲ ಕಷ್ಟ ಬಿದ್ದ ಮಕ್ಕಳಿಗೆ ಮಧ್ಯಾಹ್ನದ ಊಟ ಒದಗಿಸ್ಕೊಟ್ಟಿದೆ, ಬಟ್ಟೆ ಕೊಡುತ್ತೆ, ಈ ಸ್ಕೂಲ್ ಬುಕ್ಸು, ಯೂನಿಫಾರ್ಮು, ಶೂ ಪ್ರತಿಯೊಂದು ಕೊಡತ್ತೆ. ನೀವು ಈ ಥರ ಒಂದು ಚಟುವಟಿಕೆ ಆಗಕ್ಕೆ ಬಿಟ್ಟಿದ್ದೀರಲ್ಲ, ನಿಮ್ಗೇನು ಅನ್ಸಲ್ವಾ? ಇದ್ರ ಬಗ್ಗೆ ಕ್ರಮ ಆಗಲೇಬೇಕು. ಆದಷ್ಟು ಬೇಗನೆ ಇದ್ರ ಬಗ್ಗೆ ಎಚ್ಚರ ವಹಿಸಿ ಇದಕ್ಕೇನು ಆ ಬಿಲ್ಡಿಂಗ್ ಆಯಿತು ಕೊಲ್ಯಾಪ್ಸ್ ಮಾಡಿಬಿಡ್ಬೇಕು. ಇವಾಗ ದುರಸ್ಥಿತಿಲಿದೆ ಅಲ್ವಾ, ಕಂಪ್ಲೀಟ್ಲಿ ಡೆಮಾಲಿಷ್ ಮಾಡಿ ಈ ಜಾಗದಲ್ಲಿ ಬೇರೆ ಏನಿದೆಯೋ ಸರ್ಕಾರಕ್ಕೆ ಅಲ್ಲಿ ಏನು ಅವಶ್ಯಕತೆ ಇದೆಯೋ ಅದನ್ನ ಅಟ್ಲೀಸ್ಟ್ ಆ ಕಾರ್ಯರೂಪಕ್ಕೆ ಬರೋವರೆಗೂನಾದ್ರೂ ಡೆಮಾಲಿಷ್ ಮಾಡಿಬಿಟ್ರೆ ಈ ಒಂದು ಪರಿಸ್ಥಿತಿನೇ ಇರಲ್ವಲ್ಲ. ಅದು ಯಾರಿಗೂ ಅಲ್ಲಿ ಕಳ್ಳರ ಕಾಕರಿಗೆ ಬಂದು ಅನೈತಿಕ ಚಟುವಟಿಕೆ ನಡೆಸಕ್ಕೆ ನೀವೇ ದಾರಿ ಮಾಡ್ಕೊಡ್ತಾ ಇದ್ದೀರಾ. ಅದನ್ನ ಮುಗಿಸಿದ್ರೆ ಮುಗೀತಲ್ವಾ? ದಯವಿಟ್ಟು ಇದ್ರ ಬಗ್ಗೆ ಕ್ರಮ ಆಗಬೇಕು. ಕ್ರಮ ಆಗೋವರೆಗೂ ಪ್ರಜಾಶಕ್ತಿ ನಿಮ್ಮನ್ನ ಸುಮ್ಮನೆ ಕುತ್ಕೊಳ್ಳೋಕ್ಕಂತೂ ಬಿಡೋದಿಲ್ಲ. ಎಸ್ ಮೇಡಮ್, ಮುಂದಿನ ಸುದ್ದಿ ಹೋಗೋಣ ಮೇಡಮ್. ಎಸ್, ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳಿಯ ಒಡ್ರೇವೋ ಗ್ರಾಮದ ವ್ಯಾಪ್ತಿಯಲ್ಲಿ ಭೂಗಳರಿಬ್ಬರು ನಕಲಿ ಸಹಿ ಮಾಡಿ ಭೂಮಿ ಕಬಳಿಸಲು ಯತ್ನಿಸುವ ಪ್ರಕರಣ ಬೆಳಕಿಗೆ ಬಂದಿದೆ. ಅನಂತಪುರ ಜಿಲ್ಲೆ ಹಿಂದೂಪುರ ತಾಲೂಕಿನ ಪರಗಿ ಗ್ರಾಮದ ಸೀತಾರಾಮ್ ಬಡಾವಣೆಯ ಉಗ್ರ ನರಸಿಂಹಪ್ಪ ಹಾಗೂ ರಾಮು ಎಂಬುವರು 108 ಅಗ್ರಿಮೆಂಟ್ ಪತ್ರಗಳಿಗೆ ನಕಲು ಸಹಿ ಮಾಡಿ ಭೂಮಿ ಕಬಳಿಸಲು ಮುಂದಾಗಿದ್ದರು. ಇದರಿಂದ ಆತಂಕಗೊಂಡ ರೈತರು ಪೊಲೀಸ್ ಠಾಣೆ ಮುಂದೆ ಸೂಸೈಡ್ ಮಾಡಿಕೊಳ್ಳುವುದಾಗಿ ತಿಳಿಸಿದರು. ಸದ್ಯ ಪ್ರಕರಣ ಸಂಬಂಧ ಆರೋಪಿಗಳಾದ ರಾಮು ಹಾಗೂ ಉಗ್ರ ನರಸಿಂಹ ಎಂಬುವರನ್ನು ಬಂಧಿಸಿದ್ದು ತನಿಖೆ ಮುಂದುವರಿಸಿದ್ದಾರೆ. ಮೇಡಮ್, ಯಾವ್ಯಾವ ರೀತಿಯ ಈ ಕಳ್ಳರಿಗೆ ಏನೇನು ಮಾಡ್ಲಿಕ್ಕೆ ಸಿಗುತ್ತೆ ನೋಡಿ ಈ ತರ ನೋಡಿ. ಏನು 472 ಎಕರೆ ಜಮೀನ್ಗೂ 472 ಅಗ್ರಿಮೆಂಟ್ಗಳನ್ನು ಒಬ್ಬನ ಹೆಸರಲ್ಲೇ ಇವ್ರು ಇಷ್ಟು ದೊಡ್ಡ ಹಗರಣ ಮಾಡೋಷ್ಟು ಶಕ್ತಿ ಇವ್ರಿಗಿದೆ ಅಂದ್ರೆ ಇವರಿಂದ ಯಾರಿದ್ದಾರೆ, ಇವ್ರ ಬೆನ್ನಿಗೆ ಶಕ್ತಿಯಾಗಿ ಯಾರಿದ್ದಾರೆ ಅನ್ನೋದು ಫಸ್ಟ್ ತನಿಖೆಯಲ್ಲಿ ದೊಡ್ಡ ದೊಡ್ಡ ನಗರಗಳಲ್ಲಿ ನಡೀತಿದ್ವು ಮೇಡಮ್. ಹೌದು, ಇದು ಗ್ರಾಮ ಪಂಚಾಯತ್ ಬಿಡಿ. ಪಾವಗಡದಲ್ಲಿ ಬರ ಪೀಡಿತ ಪ್ರದೇಶ ಅದು. ಅವರಿಗೆ ಕುಡಿಯೋಕ್ ನೀರಿಗೆ ತೊಂದ್ರೆ ಪಾಪ ರೈತರುಗಳಿಗೆ, ಅಲ್ಲಿ ಬೆಳೆಗಳಿಗೆ ಸರಿಯಾಗಿ ಆಗಲ್ಲ. ಅದ್ರಲ್ಲೂ ಎಲ್ಲೋ ಅಲ್ಪ ಸ್ವಲ್ಪ ಭೂಮಿ ಇಟ್ಕೊಂಡಿದ್ರೆ ಅದನ್ನು ಕಿತ್ಕೊಳಕ್ ನೋಡ್ತಾರಲ್ಲ ಈ ಕಿಡಿಗೇಡಿಗಳಿಗೆ. ಇವ್ರಿಗೆ ಏನ್ ಮನುಷ್ಯತ್ವನೇ ಇಲ್ಲ. ಪಾವಗಡದಲ್ಲಿ ಭೂಮಿಗೆ ಬೆಲೆ ಇಲ್ಲ, ಜಮೀನಿಗೆ ಬೆಲೆ ಇಲ್ಲ ಅಂತ ಹೇಳ್ತೀವಿ. ಈ ತರದ್ದು ಮಾಡಿ ಅದನ್ನು ಕೂಡ ಇದ್ದಿದ್ದನ್ನು ಕೂಡ ಕಸಿಯುವಂತ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ನಿಮ್ಗೆ ನಾಚಿಕೆ ಆಗ್ಬೇಕು ಈ ತರ ಕೆಲಸಗಳು ಮಾಡಕ್ಕೆ. ಮತ್ತೆ ಇದು ಏನ್ ಊಹೆ ಹೇಳ್ತಾರ ಗೊತ್ತಾ, ತರ್ಕಕ್ಕೆ ನಿಲ್ಕದ್ದು ಅಂತ. ಆ ತರ 472 ಅಗ್ರಿಮೆಂಟ್ಗಳನ್ನು ಒಬ್ಬ ವ್ಯಕ್ತಿ ಹೆಸರಲ್ಲೇ ಆಗತ್ತೆ ಅಂದ್ರೆ, ಹಾಗಾದ್ರೆ ಈ ಅಗ್ರಿಮೆಂಟ್ ನಡೆಯುವಂತ ಸಂದರ್ಭದಲ್ಲೂ ಕೂಡ ಯಾರು ಅಧಿಕಾರಿಗಳು ಯಾರು ಶಾಮೀಲಾಗಿದ್ರು ಇದರಲ್ಲಿ? ಅಧಿಕಾರಿಗಳ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಈಗ ಇವ್ರು ಕೇವಲ ಇವ್ರನ್ನಷ್ಟೇ ಬಂದಿಸೋದಲ್ಲ, ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ಆಗಬೇಕು. ಲೋಕಾಯುಕ್ತರು ಇದಕ್ಕೆ ಈ ಕೇಸ್ಗೆ ಇಂಟರ್ಫಿಯರ್ ಆಗಿ ಅಧಿಕಾರಿಗಳ ತಕ್ಷಣ ಬಂಧಿಸುವ ಕೆಲಸ ಆಗಬೇಕು. ಸಿಎಂ ಗಮನಕ್ಕೆ ಬರಲೇಬೇಕು ಈ ವಿಚಾರ. ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಕೃಷ್ಣ ಬೈರೇಗೌಡ ಅವ್ರಿಗೆ ಈ ವಿಚಾರ ಮುಟ್ಲೇಬೇಕು. ನಾವು ಮುಟ್ಸೋ ಪ್ರಯತ್ನ ಪಡ್ತೀವಿ. ಮತ್ತು ಇದಕ್ಕೆ ಕಾನೂನು ರೀತಿಯಲ್ಲಿ ಏನೆಲ್ಲ ಶಿಕ್ಷೆ ಇದೆ, ಕಾನೂನು ಹೋರಾಟ ಏನಿದೆ ಅದು ಹೀಗೆ ಮುಂದುವರಿಬೇಕು. ಪಾರದರ್ಶಕವಾಗಿ ಆಗಬೇಕು ಈ ತನಿಖೆ. ಯಾಕೆ ಅಂದರೆ ಯಾರ್ದೋ ಇನ್ಫ್ಲೂಯೆನ್ಸ್ ಮೇಲೆ ಇಲ್ಲ ಅವ್ನು MLA ಕಡೆನೋ ಇಲ್ಲ ಅವ್ರ MP ಕಡೆ, ಅದೆಲ್ಲ ಬಿಟ್ಟು ಪಾರದರ್ಶಕವಾಗಿ ಈ ತನಿಖೆ ನಡಿಬೇಕು. ಹೌದು, ನಾವು ಇದರಿಂದ ಇದ್ದೇ ಇರ್ತೀವಿ. ಈ ಸುದ್ದಿ ಇನ್ನು ದೊಡ್ಡ ಮಟ್ಟದಲ್ಲಾಗತ್ತೆ. ಅವರೇ ಹೇಳ್ತಿದ್ದಾರೆ ಇದಕ್ಕೆ ಸೂಕ್ತ SP ಅವ್ರ ಕ್ರಮ ಕೈಗೊಳ್ಳಬೇಕು ಅಂತ. ಫಸ್ಟ್ ಇದು SP ಅವ್ರ ಗಮನಕ್ಕೆ ಬರಬೇಕು. SP ಅವ್ರ ಗಮನಕ್ಕೂ ತರುವಂತ ಕೆಲಸ ಮಾಡ್ತೀವಿ. ಜೊತೆಗೆ ಲೋಕಾಯುಕ್ತ ಈ ವಿಚಾರದ ಇಂಟರ್ಫಿಯರ್ ಆಗಲೇಬೇಕು. ಯಾಕಂದ್ರೆ ಅಧಿಕಾರಿಗಳ ಕೈವಾಡದಿಂದ ಆಗುವಂತ ಕೆಲಸ ಆಗೋದಿಲ್ಲ. 472 ಅಗ್ರಿಮೆಂಟ್ ಅಷ್ಟು ಸುಲಭ ಅಲ್ಲ. ಪರಿಶೀಲನೆ ನಡೆಸೋದೇ ಅಲ್ವಾ ಮೇಡಮ್ ಹಂಗಿದ್ರೆ ಡಾಕ್ಯುಮೆಂಟ್ಗಳನ್ನ? ಅದೇ ಹೇಳ್ತಾರಲ್ಲ, ಫ್ರಾಡ್ ಆಗ್ತಿದೆ, ಫ್ರಾಡ್ ಆಗುತ್ತೆ ಅಂತ ಸುಮ್ಮನೆ ಬಾಯಿ ಮಾತ್ರಲ್ಲ. ಈ ತರದವೆಲ್ಲ ಹೊರಗಡೆ ಬರ್ತಿರೋದು ಇದೇ ರೀತಿನೇ ಅಧಿಕಾರಿಗಳು. ಮೇಡಮ್, ಕೆಲವು ಇಲಾಖೆಗಳಲ್ಲಿ ಹೇಗಾಗೋಗಿದೆ ಅಂದ್ರೆ ಅಧಿಕಾರಿಗಳು ಒಂದ್ ರೀತಿಯಾಗಿ ಅವರು ಮಂಡು ಬಿದ್ದೋಗಿದ್ದಾರೆ ಮೇಡಮ್. ಏನು ಬೇಕಾದ್ರೂ ಮಾಡಿ ನಾವು ಜಯಿಸ್ತೀವಿ ಅನ್ನೋ ತರ. ಈಗ ಲೋಕಾಯುಕ್ತ ಇವೆಲ್ಲ ಆದ್ರೂ ಕೂಡ ಅದು ಎಷ್ಟು ಮಟ್ಟಿಗೆ ಅಂಜದಲ್ಲೇ ಇರುತ್ತೆ. ಇನ್ನೊಂದು ಅವು ಕೇಸು ಕನ್ವಿಕ್ಟ್ ಆಗ್ಲಿಕ್ಕೆ ತುಂಬಾ ದಿನ ಬೇಕು, ಆಗುತ್ತೋ ಇಲ್ವೋ, ಕೇಸ್ ಬಿದ್ದು ಹೋಗುತ್ತೆ. ಈ ತರದವೆಲ್ಲ ಅವರಿಗೆ
ಒಂದು ರೀತಿಯಾಗಿ ಇದು ಸಿಕ್ಬಿಟ್ಟಿದೆ ಅದು ಶಕ್ತಿ. ಅಲ್ಲ, ಈ ಪಾಪ ರೈತರ ಹತ್ರ ಇರೋದು ಎಲ್ಲೋ ಸ್ವಲ್ಪ ಜಮೀನು ಅದನ್ನು ಬಿಡ್ತಿಲ್ವಲ್ಲ ಇವ್ರು, ಇನ್ನೆಂತ ಕಟಕರು ಇರಬೇಕು. ಪಾವಗಡದಂತ ಊರಲ್ಲಿ ಅದು ಪಾವಗಡದಂತವ್ರು ಬೇರೆ ಎಲ್ಲೋ ಇಲ್ಲೆಲ್ಲೋ ಬೆಲೆ ಇರೋ ಕಡೆ ಅಂದ್ರೆ ಅಂತಲ್ಲ. ಈ ಬೆಲೆ ಕಡಿಮೆ ಇರುವಂತ ಜಾಗದಲ್ಲೂ ಈ ಭೂಮಿನೂ ಬಿಡದೆ ಇದು ಬೇಕು ಅನ್ನೋ ಕಟಕರಿದಾರಲ್ಲ. ಇಲ್ಲ, ಇದ್ರ ಬಗ್ಗೆ ಮತ್ತೆ ನಾಳೆ ಇದು ಡೆವಲಪ್ಮೆಂಟ್ ಇದ್ರದ್ದು ಫಾಲೋ ಅಪ್ ಆಗಬೇಕು. ಮತ್ತು ನಮ್ಮ ರಿಪೋರ್ಟ್ರಿಗೆ ನೀವು ಅದಕ್ಕೆ ಗಮನ ಹರಿಸಿ ಇದ್ರ ಮುಂದಿನ ಇವನ್ ನಮ್ಮ ಜಿಲ್ಲಾಧಿಕಾರಿ ಇದ್ರ ಬಗ್ಗೆ ಗಮನ ಹರಿಸಲೇಬೇಕು, ಕ್ರಮ ಕೈಗೊಳ್ಳಲೇಬೇಕು. ಯಾಕಂದ್ರೆ ಇದು ಸುಮ್ಮನೆ ಏನೋ ಚಿಕ್ಕ ಪುಟ್ಟ ವಿಚಾರ. 472 ಎಕರೆ ಅಂದ್ರೆ ಅಲ್ಲ, ಈ ತರ ಬೇರೆ ಕಡೆ ಆಗಿರ್ಬೋದು ಅಂತ ಮೇಡಮ್. ಈಗ ಇದು ಬೆಳಕಿಗೆ ಬಂದಿದೆ, ಈಗ ಕೇಸ್ ಫೈಲ್ ಆಗಿದೆ, ಇವ್ರನ್ನೆಲ್ಲ ಅದೇ ಹೇಳ್ತೀನಿ, ಇದ್ರ ತನಿಖೆ ಮಾಡಿದ್ರೆ ಇವರಿಂದ ಇರೋ ಅಧಿಕಾರಿಗಳು ಮತ್ತೆ ಇವ್ರಿಗೆ ಬೆನ್ನಕ್ಕೆ ಶಕ್ತಿಯಾಗಿ ನಿಂತಿರೋರು ಎಲ್ಲರ ಬಂಡವಾಳನೂ ಈಚೆ ಬಯಲಾಗುತ್ತೆ. ಅದು ಪಾರದರ್ಶಕವಾಗಿ ತನಿಖೆ ಆಗಬೇಕು ಅನ್ನುವಂಥದ್ದು. ಎಸ್, ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ಡೀಟೇಲ್ಸ್. ಪ್ರತಿದಿನ ಕೂಡ 9 ಗಂಟೆಗೆ ನಾವು ಪ್ರಜಾ ಪ್ರೈಮ್ ಜೊತೆಗೆ ಬರ್ತೀವಿ. ಇಡೀ ಏನು ರಾಜ್ಯ ಮತ್ತು ಜಿಲ್ಲೆಯ ಎಲ್ಲ ಸುದ್ದಿಗಳನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಅಲ್ಲಿವರೆಗೆ ನೋಡ್ತಾ ಇರಿ ಪ್ರಜಾಶಕ್ತಿ ಟಿವಿ, ಇದು ನಿಮ್ಮ ಧ್ವನಿ.